ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ, ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನನ್ನ ಒಡೆಯನು ರಕ್ಷಕನ ವಿಮೋಚಕನ ಅತಿ ಬೇಗನೆ ಬರಲಿರೋ ಮೊದಲಿಂಗನಾದಂಥ ಯೇಸು ಕ್ರಿಸ್ತ ನಾಮದಲ್ಲಿ ಎಲ್ಲರೂ ವಂದಿಸ್ತಾ ಇದ್ದೀನಿ. ದೇವರು ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. ಈ ಸಮಯದಲ್ಲಿ ನಮ್ಮ ಬಲಗೈನ ಮೇಲೆ ಕಿತ್ತೋಣ ವಾಕ್ಯವನ್ನು ಅರಿಕೆ ಮಾಡೋಣ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ. ಓಕೆ, ಈ ಸಮಯದಲ್ಲಿ ನೇರವಾಗಿ ನಾವು ದೇವರ ವಾಕ್ಯದ ಕಡೆ ಹೋಗೋಣ. ಓದುವಾರ ನಾವು ಧ್ಯಾನ ಮಾಡಿದಂಥ ವಾಕ್ಯ ಯಾವುದಾಗಿತ್ತು? ಯಾರಾದ್ರೂ ನೆನಪು ಮಾಡ್ತೀರಾ? ಯಾವ ವಿಷಯದ ಕುರಿತಾಗಿ ಪರಿಶುದ್ಧಾತ್ಮ ದೇವರು ಓದುವಾರ ನಮ್ಮ ಸಂಗಡ ಮಾತಾಡಿದರು? ಯಾರಾದ್ರೂ ನೆನಪು ಮಾಡ್ತೀರಾ? ಓದುವಾರ ಯಾವ ವಿಷಯದ ಯಾವ ಸಂಗತಿ ಇತ್ತು ರೀ? ಒಂದು ಅಂಶವನ್ನು ನಾವು ಧ್ಯಾನ ಮಾಡ್ಕೊತ ಬರ್ತಾ ಇದ್ದೀವಿ. ಯಾವ ವಿಷಯ ಇತ್ತು ಹೇಳ್ರಿ ನೋಡೋಣ. ನಂಬಿಕೆಯ ಕಣ್ಣುಗಳು ಎಂಬುದಾಗಿ. ಹಲ್ಲೆಲೂಯಾ. ಓದುವಾರ ಯಾವ ಒಂದು ವಿಷಯವನ್ನು ನಾವು ನೋಡಿದ್ವಿ? ಯಾಜಕನಾದಂಥ ಏಲಿ ಆತನು ವಯಸ್ಸಾದಂಥ ಸಮಯದಲ್ಲಿ ಭಕ್ತಿಯ ಜೀವಿತದಿಂದ, ದರ್ಶನದ ಜೀವಿತದಿಂದ, ದೇವರ ಮಾತುಗಳನ್ನು ಕೇಳುವಂಥ ಒಂದು ಜೀವಿತದಿಂದ ಯಾವ ರೀತಿಯಾಗಿ ಆತನು ಬಲಹೀನನಾಗಿ ಹೋದ್ನೋ, ದರ್ಶನವನ್ನು ನೋಡಲಾರದಂಥ ವ್ಯಕ್ತಿಯಾಗಿ ಬದಲಾವಣೆಯಾದನೋ ಎನ್ನುವಂಥ ವಿಷಯವನ್ನು ನಾವು ನೋಡಿದಂಥವರಾಗಿದ್ದೇವೆ. ಆದರೆ ಅಹೀಯ ಎನ್ನುವಂಥ ಒಬ್ಬ ನಾವು ನೋಡ್ತಾ ಇದ್ದೇವೆ ಪ್ರವಾದಿ, ಆತನ ಜೀವಿತದ ಅಂತ್ಯಾವಧಿಯಲ್ಲಿ ಆತನಿಗೂ ಕೂಡ ಕಣ್ಣು ಕಾಣಲಾರದಂಥ ಸ್ಥಿತಿ ಉಂಟಾದಂಥ ಸಮಯದಲ್ಲಿ, ಆದರೆ ಆತನು ದೇವರ ಸಂಗಡ ಸತ್ಸಂಬಂಧ, ದೇವರ ಒಂದು ದರ್ಶನವನ್ನು ನೋಡುವಂಥ ವ್ಯಕ್ತಿಯಾಗಿ ಆತನು ಇದ್ದನು ಎಂಬುದಾಗಿ ನಾವು ನೋಡಿದಂಥವರಾಗಿದ್ದೇವೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ನಮ್ಮ ಕಣ್ಣುಗಳು ದೇವರ ದರ್ಶನವನ್ನು ನೋಡುವ ಕಣ್ಣುಗಳಾಗಿ ಮಾರ್ಪಾಟ ಆಗಬೇಕು. ದೇವರ ಕಣ್ಣುಗಳು, ದೇವರನ್ನು ನೋಡುವಂಥ ಕಣ್ಣುಗಳು ನಮ್ಮ ಕಣ್ಣುಗಳಾಗಿ ನಮ್ಮ ಕಣ್ಣುಗಳು ಯಾವಾಗ ಬದಲಾವಣೆ ಆಗ್ತಾವೋ ಆ ಒಂದು ಸತ್ಸಂಬಂಧದಲ್ಲಿ ನಾವು ಇರೋದಕ್ಕೆ ಸಾಧ್ಯ ಆಗುತ್ತೆ. ದೇವರನ್ನು ನೋಡಲಾರದೆ ಬೇರೊಂದು ಸಂಗತಿಗಳನ್ನು ನಾವು ನೋಡುವಾಗ ಖಂಡಿತವಾಗಿ ನಾವು ಏನಾಗ್ತೀವಿ? ಬಲಹೀನರಾಗ್ತೀವಿ ಪ್ರೇರ. ಅದಕ್ಕಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೆ, ಸತ್ಯವೇದ ಹೇಳ್ತಾ ಇದೆ, ಈ ಒಂದು ಅಂಶವನ್ನು ನಾವು ಪ್ರಾರಂಭದಲ್ಲಿ ನಾವು ಜ್ಞಾಪಕ ಮಾಡಿಕೊಂಡು ಏನಂತ ಹೇಳ್ರಿ, ಎಲೀಷನ ಶಿಷ್ಯನ ಕೆಳಗಡೆ ಇರತಕ್ಕಂಥ ಗೆಹಜಿ ಶತ್ರುವಿನ ಸೈನ್ಯವನ್ನು ಅವನು ನೋಡಿದ್ನೇ ಹೊರತಾಗಿ ಆದರೆ ಆತನು ಯಾರನ್ನು ನೋಡಲಿಲ್ಲ ಅಂತ ಹೇಳ್ತಾ ಇದೆ ವಾಕ್ಯ. ಶತ್ರುವಿನ ಹಿಂದುಗಡೆ ಇರತಕ್ಕಂಥ ದೇವರು ಕಳುಹಿಸಿಕೊಟ್ಟಿರ್ತಕ್ಕಂಥ ಅಗ್ನಿಮಯವಾದಂಥ ರಥರಥಾಶ್ವಗಳನ್ನು ಆತನು ನೋಡಲಿಲ್ಲ. ಎಲೀಷನ್ ಹೇಳ್ತಾ ಇದ್ದಾನೆ, ಅವರ ಕಡೆ ಇರುವವರಿಗಿಂತ ನಮ್ಮ ಕಡೆಯೂ ಇರುವವರು ಹೆಚ್ಚಿನವರಾಗಿದ್ದಾರೆ ಎಂಬುದಾಗಿ ಹೇಳಿದ್ರು ಕೂಡ ಆತನು ತಿಳಿಯಲಾರ್ದಾಗ ಆವಾಗ ಎಲೀಷನ್ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಏನಂತೇಳಿ, ದೇವರೇ ಇವನ ಕಣ್ಣುಗಳನ್ನು ತೆರೆ ಎಂಬುದಾಗಿ ಪ್ರಾರ್ಥನೆ ಮಾಡಿದಾಗ ದೇವರು ಅವನ ಕಣ್ಣುಗಳನ್ನು ತೆರೆದಾಗ ಅವನು ಏನಾಗ್ತಾನೆ? ಆವಾಗ ಆ ಶತ್ರುವಿನ ಸೈನ್ಯದ ಹಿಂದೆ ಇರ್ತಕ್ಕಂಥ ದೊಡ್ಡದಾಗಿರ್ತಕ್ಕಂಥ ಅಗ್ನಿಮಯವಾದ ರಥರಥಾಶ್ವಗಳನ್ನು ನೋಡಿದಾಗ ಅವಾಗ ಅವನೇನಾಗ್ತಾನೆ ರೀ? ಧೈರ್ಯವನ್ನು ತಂದುಕೊಳ್ತಾನೆ ಪ್ರೇರಿ. ಇವತ್ತೊಂದು ದಿವಸ ದೇವರು ನಮ್ಮ ಕಣ್ಣುಗಳನ್ನು ತೆರೆ ಎಂಬುದಾಗಿ ನಾವು ಪ್ರಾರ್ಥನೆಯನ್ನು ಮಾಡುವಂಥವ್ರಾಗಬೇಕು ಪ್ರೇರೆ. ಹಲ್ಲೆಲೂಯಾ. ಒಂದ್ಸಾರಿ ನೀವು ಸತ್ಯವೇದ ವಚನದಲ್ಲಿ ಸಮಯದಲ್ಲಿ ಕೀರ್ತನೆಗಳ ಪುಸ್ತಕ 119ನೇ ಕೀರ್ತನೆ 18ನೇ ವಚನವನ್ನು ನಾವು ಓದಿಕೊಳ್ಳೋಣ. 119ನೇ ಕೀರ್ತನೆ 18ನೇ ವಚನ. ನನ್ನ ಕಣ್ಣು ತೆರೆ, ಆಗ ನಿನ್ನ ಧರ್ಮಶಾಸ್ತ್ರದ ಅದ್ಭುತಗಳನ್ನು ಕಂಡುಕೊಳ್ಳುವೆನು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ಏನಂತ ಹೇಳಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾನೆ ಕೀರ್ತನೆಗಾರನು. ನನ್ನ ಕಣ್ಣು ತೆರೆ, ಮನೋನೇತ್ರಗಳನ್ನು ತೆರೆ, ನನ್ನ ಕಣ್ಣು ತೆರೆ. ನನ್ನ ಕಣ್ಣು ತೆರೆದಾಗ ನಾನು ದೇವರ ಮಾಡಿರ್ತಕ್ಕಂಥ ಅದ್ಭುತಗಳನ್ನು, ಅತಿಶಯ ಕಾರ್ಯಗಳನ್ನು, ದೇವರು ಬರೆಸಿರ್ತಕ್ಕಂಥ ಶ್ರೇಷ್ಠ ಸಂಗತಿಗಳನ್ನು ನಾನು ನೋಡೋದಕ್ಕೆ ಆಗುತ್ತೆ. ದೇವರೇ, ನೀನು ತೆರಿಲಾರದೆ ಹೋದರೆ ನಾನು ನೋಡೋದಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವರ ವಾಕ್ಯದಲ್ಲಿ ಅನೇಕವಾದಂಥ ಅದ್ಭುತ ಸಂಗತಿಗಳಿದ್ದಾವೆ. ದೇವರು ನಮ್ಮ ತಿಳುವಳಿಕೆಯ ಮನೋನೇತ್ರಗಳನ್ನು ತೆರೆಯುವವರೆಗೂ ಕೂಡ ಅವುಗಳನ್ನು ನಾವು ಹೊಂದಿಕೊಳ್ಳೋದಕ್ಕೆ ನೋಡೋದಕ್ಕೆ ಸಾಧ್ಯ ಆಗೋದಿಲ್ಲ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದದಲ್ಲಿ ಲೂಕನ ಬರೆದ ಸುವಾರ್ತೆ 24ನೇ ಅಧ್ಯಾಯ 45ನೇ ವಚನ, ಎಫೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 17 ಮತ್ತು 18ನೇ ವಚನದಲ್ಲಿ ನೀವು ನೋಡುವಾಗ ಒಂದ್ಸಾರಿ, ಆಮೇಲೆ ಅವರು ಶಾಸ್ತ್ರವಚನಗಳನ್ನು ತಿಳ್ಕೊಳ್ಳುವಂತೆ ಆತನು ಅವರ ಬುದ್ಧಿಯನ್ನು ತೆರೆದು ಎಂಬುದಾಗಿ. ಹಲ್ಲೆಲೂಯಾ. ಯೇಸು ಕ್ರಿಸ್ತನ ಪುನರುತ್ಥಾನನಾಗಿ ಎದ್ದಿದ್ದಾನೆ. ಎದ್ದಿದ್ದ ಸಮಯದಲ್ಲಿ ಎಮ್ಮಾಹು ಎನ್ನುವಂಥ ಗ್ರಾಮದ ಕಡೆಗೆ ಆತನು ತೆರಳುವಂಥ ಸಮಯದಲ್ಲಿ ಪ್ರಿಯರೇ, ಅಲ್ಲಿ ನಾವು ನೋಡ್ತಾ ಇದ್ದೇವೆ, ಶಿಷ್ಯರಿಬ್ಬರಿಗೆ ಆತನು ಏನು ಮಾಡಿದಂತೆ, ಆ ಎಲ್ಲ ಸಂಗತಿಗಳನ್ನು ಹೇಳಿದಾಗ ಆವಾಗ ಅವರ ಬುದ್ಧಿಯನ್ನು ತೆರೆದ, ಅವರ ಕಣ್ಣುಗಳನ್ನು ತೆರೆದಾಗ ಅವರು ಎಲ್ಲ ಶಾಸ್ತ್ರವಚನಗಳನ್ನು ಏನು ಮಾಡಿದರು? ಗ್ರಹಿಸಿಕೊಂಡ್ರು, ಅರ್ಥ ಮಾಡಿಕೊಂಡ್ರು ಪ್ರಿಯರೇ. ಇವತ್ತಿನ ದಿವಸ ದೇವರ ಧರ್ಮಶಾಸ್ತ್ರದಲ್ಲಿ ಎಷ್ಟೋ ವಚನಗಳಿದ್ದಾವೆ, ಎಷ್ಟೋ ಅದ್ಭುತಗಳಿದ್ದಾವೆ, ಅತಿಶಯ ಕಾರ್ಯಗಳಿದ್ದಾವೆ. ಅವುಗಳ
ಅವುಗಳನ್ನು ನಾವು ನಮ್ಮ ಲೌಕಿಕ ಕಣ್ಣುಗಳಿಂದ ನೋಡಿದರೆ ಅವುಗಳು ನಮಗೆ ಗೊತ್ತಾಗೋದಕ್ಕೆ ಸಾಧ್ಯ ಇಲ್ಲ. ನಮ್ಮ ಬುದ್ಧಿಯನ್ನು ತೆರೆಯಬೇಕಾಗಿದೆ, ಮನೋನೇತ್ರಗಳನ್ನು ತೆರೆಯಬೇಕಾಗಿದೆ, ದೇವರಲ್ಲಿ ನಾವು ಬೇಡಿಕೊಳ್ಳಬೇಕಾಗಿದೆ. ದೇವರೇ, ನೀನೇ ಇದರ ಬರಹಗಾರನಾಗಿದ್ದೀಯಪ್ಪ, ದೇವರೇ ಇದರಲ್ಲಿ ಅಳವಡಿಸಿ ನೀನು ಹೇಳಿರ್ತಕ್ಕಂಥ ಪ್ರತಿಯೊಂದು ಅಂಶಗಳು ನನಗೆ ಅರ್ಥವಾಗುವ ಹಾಗೆ ನಾನು ನನ್ನ ಜೀವಿತದಲ್ಲಿ ಅವುಗಳನ್ನು ಅಳವಡಿಸಿಕೊಳ್ಳುವ ಹಾಗೆ ನನ್ನ ಮನೋನೇತ್ರಗಳನ್ನು ನೀನು ತೆರೆ ಮಾಡು ಎಂಬುದಾಗಿ ನಾವು ದೇವರಿಗೆ ಪ್ರಾರ್ಥಿಸಬೇಕಾಗಿದೆ. ಪ್ರೇರೆ, ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ಸತ್ಯವೇದ ಹೇಳ್ತಾ ಇದೆ, ಯೇಸು ಸ್ವಾಮಿಯಂತೆ ಆಮೇಲೆ ಅವರು ಶಾಸ್ತ್ರವಚನಗಳನ್ನು ತಿಳುಕೊಳ್ಳುವಂತೆ ಆತನು, ಅಂದರೆ ಯಾರಲ್ಲಿ? ಯೇಸು ಕ್ರಿಸ್ತನು. ಲೂಕನ ಬರೆಸುವಾರ್ತೆ 24:45 ನಾವು ನೋಡ್ತಾ ಇದ್ದೇವೆ, ಆತನು ಅವರ ಬುದ್ಧಿಯನ್ನು ತೆರೆದನು ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಪ್ರೇರೆ, ಇವತ್ತಿನ ದಿವಸ ನಾವು ಕೂಡ ಪ್ರಾರ್ಥಿಸುವಂಥವರಾಗಬೇಕು, ದೇವರೇ ನಮ್ಮ ಕಣ್ಣುಗಳನ್ನು ನೀನು ತೆರೆಯ ಮಾಡು ಎಂಬುದಾಗಿ. ಹಲ್ಲೆಲೂಯಾ. ಎಫೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 17-18 ವಚನಗಳನ್ನು ನಾವು ನೋಡುವಾಗ ಸತ್ಯವೇದ ಈ ರೀತಿಯಾಗಿ ಹೇಳ್ತಾ ಇದೆ, ಪ್ರಿಯರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇವರು ಪ್ರಭಾವ ಸ್ವರೂಪನಾದ ತಂದೆಯೂ ಆಗಿರುವ ಆತನು ತನ್ನ ವಿಷಯವಾಗಿ ತಿಳುವಳಿಕೆಯನ್ನು ಕೊಟ್ಟು ಇದುವರೆಗೆ ಗುಪ್ತವಾಗಿದ್ದ ಸತ್ಯಾರ್ಥಗಳನ್ನು ತಿಳುಕೊಳ್ಳುವ ಜ್ಞಾನವುಳ್ಳ ಆತ್ಮವನ್ನು ನಿಮಗೆ ದಯಪಾಲಿಸಬೇಕೆಂದು ಪ್ರಾರ್ಥಿಸುತ್ತೇನೆ. ಆತನು ನಿಮ್ಮ ಮನೋನೇತ್ರಗಳನ್ನು ಬೆಳಗಿಸಿ ಆತನಿಂದ ಕರೆಸಿಕೊಂಡವರು ನಿರೀಕ್ಷಿಸುವ ಪದವಿ ಎಂಬುದನ್ನು ದೇವಜನರೆಂಬ ಆತನ ಸ್ವಾಸ್ಥ್ಯದ ಮಹಿಮಾತಿಶಯವು ಎಂಥದೆಂಬುದನ್ನಲ್ಲಿ ನಾವು ನೋಡ್ತಾ ಇದ್ದೇವೆ. ಮನೋನೇತ್ರಗಳನ್ನು ಬೆಳಗಿಸಿ ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇವತ್ತಿನ ದಿವಸ ನಾವು ನಮ್ಮ ಕಣ್ಣುಗಳನ್ನು ತೆರೆಯಬೇಕಾಗಿದೆ. ದೇವರ ಧರ್ಮಶಾಸ್ತ್ರದ ಅದ್ಭುತಗಳು ಏನಾಗಿದ್ದಾವೋ ಎಂಬುದಾಗಿ ನಾವು ತಿಳ್ಕೊಳ್ಳೋದಕ್ಕಾಗಿ ಇವತ್ತಿನ ದಿವಸ ನಮ್ಮ ಮನೋನೇತ್ರಗಳನ್ನು ನಾವು ತೆರೆಯಬೇಕಾಗಿದೆ. ಆತನು ಮಾಡಲಿಕ್ಕಿರ್ತಕ್ಕಂಥ ಹಿಂದೆ ಮಾಡಿರ್ತಕ್ಕಂಥ ಅತಿ ಶ್ರೇಷ್ಠವಾಗಿರ್ತಕ್ಕಂಥ ಕಾರ್ಯಗಳು ಏನಾಗಿದೆ ಎಂಬುದಾಗಿ ನಾವು ಗ್ರಹಿಸಿಕೊಳ್ಳೋದಕ್ಕಾಗಿ ಪ್ರಿಯರು, ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ಕೀರ್ತನೆಗಾರನು ಹೇಳ್ತಾ ಇದ್ದಾನೆ, ದೇವರೇ ನೀನೇ ನನ್ನ ಕಣ್ಣುಗಳನ್ನು ತೆರೆಯ ಮಾಡು ಸ್ವಾಮಿ ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ನಿಮ್ಮ ಮನೆಯಲ್ಲಿ ಯಾವುದೋ ಒಂದು ವಸ್ತು ನೀವು ಕಳ್ಕೊಂಡಿರ್ತೀರಿ, ಭಾಳ ಹೊತ್ತು ಅದನ್ನು ಹುಡುಕಾಡಿರ್ತೀರಿ ನೀವು. ಹಲ್ಲೆಲೂಯಾ. ಅದು ಅಲ್ಲೇ ಇರುತ್ತೆ, ಆದರೆ ಸ್ವಲ್ಪ ಹೊತ್ತು ಆದಮೇಲೆ ಅದು ಸಿಕ್ಕಾಗ ನಿಮಗೆ ಏನಾಗುತ್ತೆ ರೀ? ಬಹಳ ಸಂತೋಷ ಆಗುತ್ತೆ. ಹಲ್ಲೆಲೂಯಾ. ಪ್ರತಿಯೊಬ್ಬರಿಗೂ ಕೂಡ ನೀವು ಅಲ್ಲೇ ಕ್ವಶನ್ ಇರುತ್ತೆ, ಆನ್ಸರ್ ಅಲ್ಲೇ ಇರುತ್ತೆ, ಆದರೆ ಆನ್ಸರ್ ನೀವು ಅನೇಕ ಸಲ ಬುಕ್ಗಳನ್ನು ತಿರುವಿ ಹಾಕಿರ್ತೀರಿ, ಆದರೆ ಆ ಉತ್ತರ ಅಲ್ಲೇ ಇರುತ್ತೆ, ನಿಮಗೆ ಕಣ್ಣಿಗೆ ಕಂಡಿರಲ್ಲ. ಯಾವಾಗ ಅದು ನಿಮ್ಮ ಕಣ್ಣಿಗೆ ಕಂಡಾದ ಮೇಲೆ ನಿಮಗೇನಾಗುತ್ತೆ ರೀ? ಇಲ್ಲೇ ಇದೆ, ಆದರೂ ಕೂಡ ನಾನು ಏನು ಮಾಡಲಿಲ್ಲ, ಅದನ್ನು ಗ್ರಹಿಸಿಕೊಳ್ಳೋದಕ್ಕೆ ಆಗಲಿಲ್ಲ. ಯಾವಾಗ ನಿಮ್ಮ ಬುದ್ಧಿ ತೆರೆದಾಗ ಮಾತ್ರ ಅಲ್ಲಿ ನಿಮಗೆ ಅದನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ, ಆ ಪ್ರಶ್ನೆಗೆ ಅದೇ ನಿಜವಾದಂಥ ತಕ್ಕದಾಗಿರ್ತಕ್ಕಂಥ ಉತ್ತರ ಎಂಬುದಾಗಿ ಗ್ರಹಿಸಿಕೊಳ್ಳೋದಕ್ಕೆ ನಿಮ್ಗೆ ಏನಾಗುತ್ತೆ ರೀ? ಸಾಧ್ಯವಾಗುತ್ತೆ. ಪ್ರಿಯರೇ, ನಾವು ನೋಡ್ತಾ ಇದ್ದೇವೆ, ದೇವರು ವಾಕ್ಯ ಹೇಳ್ತಾ, ಸತ್ಯವೇದ ಹೇಳ್ತಾ ಇದೆ, ಈ ಸಮಯದಲ್ಲಿ ದೇವರಲ್ಲಿ ನಾವು ಪ್ರಾರ್ಥಿಸಬೇಕು, ದೇವರೇ ನಮ್ಮ ಕಣ್ಣುಗಳನ್ನು ನೀನು ತೆರೆ ಎಂಬುದಾಗಿ. ಹಲ್ಲೆಲೂಯಾ. ಅಲ್ಲೇ ಇದ್ದರೂ ಕೂಡ ಕಣ್ಣು ತೆರೆಯಲಾರದಂಥ ಸ್ಥಿತಿಗತಿಗಳ ಕಡೆಗೆ ಕೆಲವು ಜನರು ಇರ್ತಾರೆ. ಪ್ರಿಯರೇ, ನಾವು ದೇವರಲ್ಲಿ ಪ್ರಾರ್ಥಿಸುವಾಗ ದೇವರು ಖಂಡಿತವಾಗಿ ನಮ್ಮ ಕಣ್ಣುಗಳನ್ನು ಆತನ ಏನು ಮಾಡ್ತಾನೆ? ತೆರೆಯ ಮಾಡ್ತಾನೆ. ಪ್ರಿಯರೇ, ನೀವು ಸತ್ಯವೇದದಲ್ಲಿ ಅಪೊಸ್ತಲರ ಕೃತ್ಯಗಳ ಪುಸ್ತಕದ ಕಡೆಗೆ ಬರ್ರಿ. ಇಲ್ಲಿ ಒಬ್ಬ ವ್ಯಕ್ತಿಯ ಕುರಿತಾಗಿ ಇವತ್ತು ನಾವು ನೋಡೋಣ. ಆತನು ಕಣ್ಣು ತೆರೆದಾಗ ಆತನಿಗೆ ಏನಾಯ್ತಂತೆ? ಕತ್ತಲು ಕಾಣಿತು ಎಂಬುದಾಗಿ. 9ನೇ ಅಧ್ಯಾಯದ ಕಡೆಗೆ ಬರ್ರಿ. ಅಪೊಸ್ತಲರ ಕೃತ್ಯಗಳ ಪುಸ್ತಕ 8ನೇ ವಚನ. 9ನೇ ಅಧ್ಯಾಯ. ಸೌಲನು ನೆಲದಿಂದ ಎದ್ದು ಕಣ್ಣು ತೆರೆದಾಗ ಏನೂ ಕಾಣಿಸಲಿಲ್ಲ. ಆಗ ಅವರು ಅವನನ್ನು ಕೈ ಹಿಡಿದು ದಮಸ್ಕದೊಳಕ್ಕೆ ಕರೆದುಕೊಂಡು ಹೋದರು. ಅವನು 3 ದಿವಸ ಕಣ್ಣು ಕಾಣದೆ ಏನೂ ತಿನ್ನಲಿಲ್ಲ, ಏನೂ ಕುಡಿಯಲಿಲ್ಲ. ಹಲ್ಲೆಲೂಯಾ. ಇಲ್ಲಿ ಒಬ್ಬ ವ್ಯಕ್ತಿಯನ್ನು ನಾವು ನೋಡ್ತಾ ಇದ್ದೇವೆ. ದೇವರ ಅದ್ಭುತಗಳನ್ನು, ದೇವರ ಮಹಿಮಾತಿಶಯವಾದಂಥ ಶಕ್ತಿಯನ್ನು, ದೇವರ ಇರುವಿಕೆಯನ್ನು, ದೇವರ ಒಂದು ಸರ್ವಶಕ್ತನಾಗಿರ್ತಕ್ಕಂಥ ದೇವರ ಕುರಿತಾಗಿ ಒಂದು ಏನಂತ ಹೇಳ್ತೀವಿ, ಬಲಹೀನವಾಗಿರ್ತಕ್ಕಂಥ ಸ್ಥಿತಿಗತಿಗಳ ಕಡೆಗೆ ಆಲೋಚಿಸಿದಂಥವನಾಗಿ ದೇವರ ಸಂಗಡಲೇ ಯುದ್ಧ ಮಾಡುವುದಕ್ಕಾಗಿ ಹೊರಟಂಥ ವ್ಯಕ್ತಿ. ಪ್ರಿಯರೇ, ಈತನ ಕುರಿತಾಗಿ ನಾವು ನೋಡ್ತಾ ಇದ್ದೇವೆ. ಅಲ್ಲೇ ವಾಕ್ಯ ಹೇಳ್ತದೆ, ಸತ್ಯವೇದ ಹೇಳ್ತಾ ಇದೆ ಏನಂತೇಳಿ, ಸಂಹರಿಸಬೇಕೆಂದು ಆಶೆ ಪಡುತ್ತಾ. 1ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ, ಸೌಲನು ಇನ್ನು ಕರ್ತನ ಶಿಷ್ಯರ ಮೇಲೆ ರೌದ್ರನಾಗಿದ್ದು ಬೆದರಿಕೆ ಮಾತುಗಳನ್ನು ಆಡುತ್ತಾ ಅವರನ್ನು ಸಂಹರಿಸಬೇಕೆಂದು ಆಶೆ ಪಡುತ್ತಾ ಮಹಾಯಾಜಕನ ಬಳಿಗೆ ಹೋಗಿ ಎಂಬುದಾಗಿ. ಹಲ್ಲೆಲೂಯಾ. ಇವನು ಎಂತಹ ವ್ಯಕ್ತಿ ರೀ? ಎಲ್ಲಿ ದೇವರು ನಂಬಿದ ಮಕ್ಕಳು ಕಾಣಿಸ್ತಾರೋ ಅವ್ರನ್ನ ಗುಂಡಿಟ್ಟು ಕೊಲ್ಲಬೇಕು, ಅವ್ರು ಎಲ್ಲೆಲ್ಲಿದ್ದಾರೋ, ಯಾವ ಊರುಗಳಿದ್ದಾರೋ ಹುಡುಕಿ ಅವ್ರನ್ನ ಏನು ಮಾಡಬೇಕು? ಸಾಯಿಸಬೇಕೆನ್ನುವಂಥ ಒಂದು ನಿರ್ಧಾರದಿಂದ ಮಹಾಯಾಜಕರಿಂದ ಒಂದು ಹಕ್ಕು ಪತ್ರವನ್ನು ತೆಗೆದುಕೊಂಡು, ಹೆಂಗಸರಾದರೂ ಸರಿಯೇ ಗಂಡಸರಾದರೂ ಸರಿ, ಅವ್ರನ್ನ ಬೇಡಿ ಹಾಕಿಸಿ ಯೆರೂಸಲೇಮಿಗೆ ತೆಗೆದುಕೊಂಡು ಬರಬೇಕಂತೇಳಿ ದಮಸ್ಕ ಎನ್ನುವಂಥ ಪಟ್ಟಣಕ್ಕೆ ಏನು ಮಾಡ್ತಾ ಇದ್ದಾನೆ? ತೆರಳುತ್ತಾ ಇದ್ದಾನೆ. ಪ್ರಿಯರೇ, ಹಲ್ಲೆಲೂಯಾ. ತೆರಳಿದಂಥ ಸಮಯದಲ್ಲಿ ಕುದುರೆ ಮೇಲೆ ಏರಿ ಆತನ ಅನುಚರರು ಎಲ್ಲರೂ ಕೂಡ ಹೋಗ್ತಾ ಇರಬೇಕಾದ್ರೆ 3ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, 3ನೇ ವಚನ ಹೇಳ್ತಾ ಇದೆ, ಅವನು ಪ್ರಯಾಣ ಮಾಡುತ್ತಾ ದಮಸ್ಕದ ಹತ್ತಿರಕ್ಕೆ ಬರಲು ಫಕ್ಕನೆ ಆಕಾಶದೊಳಗಿಂದ ಒಂದು ಬೆಳಕು ಅವನ ಸುತ್ತಲೂ
ಮಿಂಚಿತು ಎಂಬುದಾಗಿ. ಇವನ ಆಶೆ ಏನ್ರಿ? ದೇವರು ನಂಬಿದಂಥ ಮಕ್ಕಳನ್ನು ಸಂಹಾರ ಮಾಡಬೇಕು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಇವನು ಅಂತಹ ಕಣ್ಣುಗಳುಳ್ಳವನಾಗಿ, ಮತಾಂಧತೆಯ ಕಣ್ಣುಗಳುಳ್ಳವನಾಗಿ, ದೇವರಿಗೆ ವಿರೋಧವಾದಂಥ ಸ್ಥಿತಿಯ ಕಣ್ಣುಗಳುಳ್ಳವನಾಗಿ ಹೊರಟಂಥ ಸಮಯದಲ್ಲಿ ಅವನ ಕಣ್ಣುಗಳು ಏನಾಗ್ತಾ ಇದೆ ಎಂಬುದಾಗಿ ನಾವು ಮುಂದೆ ವಚನ ನಾವು ಆಲ್ರೆಡಿ ಓದಿದ್ದೀವಿ. ಅಲ್ಲಿ ಏನಾಗ್ತಾ ಇದೆ? ಆಕಾಶದಿಂದ ಏನು ಬಂತಂತೆ? ಬೆಳಕು ಬಂತು. ಎಲ್ಲಿಂದ ಬಂತಂತೆ? ಆಕಾಶದೊಳಗಿಂದ ಬೆಳಕು ಬಂತು. ಬೆಳಕು ಬಂದಂಥ ಸಮಯದಲ್ಲಿ ಅವನು ಫಕ್ಕನೆ ಏನಂದಂತೆ? ಕೆಳಗಡೆ ಬಿದ್ದು, ಅವನು ನೆಲಕ್ಕೆ ಬಿದ್ದು, ಹಲ್ಲೆಲೂಯಾ, ಸೌಲನೇ ಸೌಲನೇ ನನ್ನನ್ನು ಯಾಕೆ ಹಿಂಸೆ ಪಡಿಸುತ್ತಿ ಎಂದು ಹೇಳುವ ವಾಣಿಯನ್ನು ಕೇಳಿದನು. ಬೆಳಕು ಬೀಳುವಂಥದ್ದು ಮಾತ್ರವಲ್ಲ, ಆ ಬೆಳಕು ಏನಾಗ್ತಾ ಇದೆ ಅಂತೆ? ಆತನ ಸಂಗಡ ಮಾತಾಡ್ತಾ ಇದೆ ಪ್ರಿಯರೇ. ಹಲ್ಲೆಲೂಯಾ. ಆ ಬೆಳಕೆ ಯಾರು ರೀ? ನಾನೇ ಲೋಕಕ್ಕೆ ಬೆಳಕಾಗಿದ್ದೇನೆ ಎಂಬುದಾಗಿ ಹೇಳಿದಂಥ ಯೇಸು ಕ್ರಿಸ್ತನಾಗಿದ್ದಾನೆ ಪ್ರಿಯರು. ನಾವು ನೋಡ್ತಾ ಇದ್ದೇವೆ ಯೋಹಾನ ಬರೆದ ಸುವಾರ್ತೆ 8ನೇ ಅಧ್ಯಾಯದಲ್ಲಿ ಅದರ ಕುರಿತಾಗಿ ನಾವು ನೋಡ್ತಾ ಇರ್ತೀವಿ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಸತ್ಯವೇದಲ್ಲಿ ಹೇಳ್ತಾ ಇದೆ ಏನಂತ ಹೇಳಂತಂದ್ರೆ, ಸೌಲನೇ ಸೌಲನೇ ನನ್ನನ್ನು ನೀನು ಯಾಕೆ ಹಿಂಸೆ ಪಡಿಸುತ್ತಿ ಎನ್ನುವಂಥ ವಾಣಿಯನ್ನು ಕೇಳಿದಾದ ಮೇಲೆ ಆ ಸೌಲನ ಆ ಒಂದು ವಾಣಿಗೆ ಏನಾಗ್ತಾ ಇದ್ದಾನೆ? ರಿಯಾಕ್ಟ್ ಆಗ್ತಾ ಇದ್ದಾನೆ. ಉತ್ತರ ಬಂದಿದೆ, ಪ್ರತ್ಯುತ್ತರವನ್ನು ಕೊಡ್ತಾನೆ. ಕರ್ತನೇ ನೀನಾರು ಎಂದು ಕೇಳಿದ್ದಕ್ಕೆ ಕರ್ತನು, ನೀನು ಹಿಂಸೆ ಪಡಿಸುವ ಯೇಸುವೇ ನಾನು, ನೀನೆದ್ದು ಊರಳಕ್ಕೆ ಹೋಗು, ನೀನು ಮಾಡಬೇಕಾದದ್ದು ಅಲ್ಲಿ ನಿನಗೆ ತಿಳಿಸಲ್ಪಡುವುದು ಎಂದು ಹೇಳಿದನು ಎಂಬುದಾಗಿ. ಹಲ್ಲೆಲೂಯಾ. ಇಲ್ಲ ನಾವು ತಿಳ್ಕೊಳ್ಬೇಕಾಗಿರ್ತಕ್ಕ ಅಂಶ ಏನಂತಂದರೆ, ಈ ಸೌಲನು ಕೆಳಗಡೆ ಬಿದ್ದಾಗ ಕಣ್ಣು ಕಾಣಲಾರದಂಥ ಸ್ಥಿತಿಯಲ್ಲಿ ಜಾರಿ ಹೋದಾಗ ಆ ಸ್ವರ, ಯಾವೊಂದು ಸ್ವರ ಆಕಾಶದೊಳಗಡೆಯಿಂದ ಬಂತು, ಆ ಒಂದು ಬೆಳಕು ಆತನ ಮೇಲೆ ಪ್ರಜ್ವಲಿಸಿತು, ಆತನ ಸುತ್ತಲೂ ಮಿಂಚಿತು. ಮಿಂಚಿದಾಗ ಆತನ ಕೆಳಗಡೆ ಬಿದ್ದನು. ಆ ವಾಣಿಗೆ ಈ ವ್ಯಕ್ತಿ ಏನು ಮಾಡ್ತಾ ಇದ್ದಾನೆ ರೀ? ತಲೆ ಬಾಗ್ತಾ ಇದ್ದಾನೆ, ವಿಧೇಯತೆಯನ್ನು ತೋರಿಸ್ತಾ ಇದ್ದಾನೆ. ಸೌಲ ತನ್ನ ಮನೆಗೆ ಹೋಗ್ಬೋದಾಗಿತ್ತಲ್ವ? ಹಲ್ಲೆಲೂಯಾ. ಕಣ್ಣು ಕಾಣಲಾರಂಗಾಗಿ ಅಪ್ಪ ನನ್ನ ಪರಿಸ್ಥಿತಿ ಏನಂತೇಳಿ ತನ್ನ ಮನೆಗೆ ಹೊರಟು ಹೋಗಬೇಕಾಗಿತ್ತು. ಆದರೆ ಆ ವಾಣಿಗೆ ಆತನ ಏನು ಮಾಡ್ತಾ ಇದ್ದಾನೆ ರೀ? ವಿಧೇಯತೆಯನ್ನು ತೋರಿಸ್ತಾನೆ. ಅದಕ್ಕಾಗಿ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ, ಸತ್ಯವೇದ ಹೇಳ್ತಾ ಇದೆ, ಆ ಸಮಯದಲ್ಲಿ ಆತನನ್ನು ಕರೆದುಕೊಂಡು ಏನು ಮಾಡಿದ್ರಂತ ಅವರು ಕೈ ಹಿಡಿದುಕೊಂಡು ದಮಸ್ಕದೊಳಕ್ಕೆಯೇ ಹೋದ್ರು. ಹಲ್ಲೆಲೂಯಾ. ದಮಸ್ಕಕ್ಕೆ ಹೋಗಬೇಕಂತೇಳಿ ಅಂದುಕೊಂಡಿದ್ದಾನೆ. ದಮಸ್ಕದ ಒಳಗಡೆನೆ ಹೋದಂಥ ಸಮಯದಲ್ಲಿ ದೇವರು ದಮಸ್ಕದಲ್ಲಿ ದೊಡ್ಡದಾದಂಥ ಅತಿಶಯವಾದಂಥ ಕಾರ್ಯ ಈ ಸೌಲನ ಜೀವಿತದಲ್ಲಿ ಜರುಗಿಸಬೇಕಂತೇಳಿ ಅಂದುಕೊಂಡಿದ್ದಾನೆ. ಆದರೆ ಸೌಲನಾದರೆ ಏನು ಮಾಡ್ಬೇಕು ಅಂದ್ಕೊಂಡಿದ್ದಾನೆ? ಎಲ್ಲರನ್ನ ಸಂಹಾರ ಮಾಡ್ಬೇಕಂತೇಳಿ ಅಂದುಕೊಂಡ್ರೆ ಈ ಸೌಲನ ಒಂದು ಆಲೋಚನೆಯನ್ನು ದೇವರು ಸಂಪೂರ್ಣವಾಗಿ ತಾರುಮಾರು ಮಾಡಿದ ಪ್ರಿಯರೇ. ಹಲ್ಲೆಲೂಯಾ. ಪ್ರಿಯರೇ, ಇವತ್ತಿನ ದಿವಸ ಯಾರು ದೇವರಿಗೆ ವಿರುದ್ಧವಾಗಿ ಮತಾಂಧತೆ ಉಳ್ಳವರಾಗಿ ಆತನಿಗೆ ವಿರುದ್ಧವಾಗಿ ಯಾರು ನಡಿಬೇಕಂತೇಳಿ ಪ್ರಯತ್ನ ಮಾಡ್ತಾರೋ, ದೇವರವರ ಜೀವಿತಗಳನ್ನು ಏನು ಮಾಡ್ತಾನೆ? ತಾರುಮಾರು ಮಾಡ್ತಾನೆ. ದೇವರವರ ಜೀವಿತದಲ್ಲಿ ಬಲಹೀನತೆಗಳಾಗಿರುವಂಥದ್ದು ಯಾವುದಿದೆಯೋ ಅವುಗಳನ್ನು ಬಲವಾಗಿ ಆತನ ಏನು ಮಾಡ್ತಾನೆ? ಮಾರ್ಪಡಿಸ್ತಾನೆ ಪ್ರಿಯರೇ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ ಪ್ರಿಯರೇ, ಏನಂತ ಹೇಳಂತಂದರೆ, ಅವನು ಕಣ್ಣು ತೆರೆದು ದಮಸ್ಕದ ಒಳಕ್ಕೆ ಹೋಗ್ಬೇಕಂತೇಳಿ ಇಷ್ಟಪಡ್ತಾ ಇದ್ದಾನೆ. ಆತನನ್ನು ಕರೆದುಕೊಂಡು ಹೋದ್ರೆ ಕಣ್ಣು ಕಾಣ್ತಲ್ಲ. ಎಷ್ಟು ದಿವಸ ಕಣ್ಣು ಕಾಣಲಿಲ್ಲಂತೆ? 3 ದಿವಸಗಳವರೆಗೆ. ಎಷ್ಟು ದಿವಸ ಪ್ರಿಯರೇ? 3 ದಿವಸಗಳವರೆಗೆ ಕಣ್ಣು ಕಾಣಲಾರದಂಥ ಒಂದು ಸ್ಥಿತಿಯ ಕಡೆಗೆ ಆ ವ್ಯಕ್ತಿ ಜಾರಿ ಹೋಗಿದ್ದಾನೆ. 3 ದಿವಸದ ಕಡೆಗೆ ಒಂದು ಅಂಧಕಾರದ ಒಂದು ಎಲ್ಲಿ ನೋಡಿದರೂ ಕೂಡ ಕತ್ತಲನೇ ಆತನಿಗೆ ಕಾಣಿಸ್ತಾ ಇದೆ. 3 ದಿವಸದ ಕಡೆಗೆ ಆತನ ಕಣ್ಣು ಹಾಕಿದಂಥ ಸ್ಥಿತಿಯಲ್ಲೆಲ್ಲ ಬರೀ ಕತ್ತಲೆ ಕಾಣಿಸ್ತಾ ಇದೆ. ನೋಡಿರಿ, ಕಣ್ಣು ಉಳ್ಳಂತ ನಾವು ಬೆಳಗ್ಗೆ ಮುಂಜೆ ಎದ್ದ ತಕ್ಷಣ ನಮಗೇನು ಎಲ್ಲ ಬರೀ ಕತ್ತಲೆ ಕಂಡ್ರೆ ನಮಗೇನಾಗುತ್ತೆ? ಭಯ ಆಗುತ್ತೆ, ಆತಂಕ ಆಗುತ್ತೆ, ಆಂದೋಲನ ಆಗುತ್ತೆ. ಹಲ್ಲೆಲೂಯಾ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರು ವಾಕ್ಯ ಹೇಳ್ತಾ, ಸತ್ಯವೇದ ಹೇಳ್ತಾ ಇದೆ, 3 ದಿವಸಗಳ ಕಾಲ ಕಣ್ಣು ಕಾಣಲಾರದಂಥ ಸ್ಥಿತಿಯಲ್ಲಿ ಈತನ ಇರಬೇಕಾದ್ರೆ ಒಬ್ಬ ವ್ಯಕ್ತಿ ಬಂದು ಅನನೀಯನು ಬಂದು ಈತನಿಗೆ ಪ್ರಾರ್ಥನೆ ಮಾಡಿದಾಗ ಆ ಸಮಯದಲ್ಲಿ ಈತನಿಗೆ ಏನಾದಂತೆ? ಕಣ್ಣಿನಲ್ಲಿರ್ತಕ್ಕಂಥ ಪೊರೆಗಳು ಉಚ್ಚಿ ಕೆಳಗಡೆ ಬಿದ್ದು ಪ್ರಿಯರೇ. ಹಲ್ಲೆಲೂಯಾ. ಇವತ್ತಿನ ದಿವಸ ಯಾವೊಂದು ಪೊರೆ ದೇವರಿಗೂ ನಮಗೆ ಅಡ್ಡವಾಗಿದೆಯೋ, ಯಾವೊಂದು ಸ್ಥಿತಿ ದೇವರಿಗೆ ನಮಗೆ ಅಡ್ಡವಾಗಿದೆಯೋ, ಸೈತಾನನ್ನು ಏನು ಮಾಡಿದಂತೆ? ಮಸಿ ಬೆಳೆದಿದ್ದಾನೆ, ಅಂಟು ಬೆಳೆದಿದ್ದಾನೆ. ಆ ಅಂಟು ಯಾವುದಾಗಿದೆಯೋ ಅದನ್ನು ನಾವೇನು ಮಾಡ್ಬೇಕ್ರಿ? ದೇವರ ಸನ್ನಿಧಾನದಲ್ಲಿ ಮಾತ್ರ ತೊಳೆದುಕೊಳ್ಳೋದಕ್ಕೆ ಸಾಧ್ಯ. ನಾವು ಬೇರೆ ಎಲ್ಲಿ ಹೋದರೂ ಕೂಡ ತೊಳೆದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಅದರ ಸಲುವಾಗಿ ಅನನೀಯನು ಬಂದು ಪ್ರಾರ್ಥನೆ ಮಾಡುವವರೆಗೂ ಕೂಡ ಅವನ ಕಣ್ಣುಗಳಿಂದ ಏನಾಗ್ತಾ ಇದೆ ಅಂತೆ? 18ನೇ ವಚನ ಓದ್ತೀರಾ? 17ರಿಂದ ಓದ್ರಿ. ಆಗ ಅನನೀಯನು ಹೊರಟು ಆ ಮನೆಯೊಳಗೆ ಹೋಗಿ ಅವನ ಮೇಲೆ ತನ್ನ ಕೈಗಳನ್ನು ಇಟ್ಟು, ಸಹೋದರನಾದ ಸೌಲನೇ, ನೀನು ಬಂದ ದಾರಿಯಲ್ಲಿ ನಿನಗೆ ಕಾಣಿಸಿಕೊಂಡ ಕರ್ತನಾದ ಯೇಸು ನಿನಗೆ ಕಣ್ಣು ಕಾಣುವಂತೆಯೂ ನೀನು ಪವಿತ್ರಾತ್ಮ ಭರಿತನಾಗುವಂತೆಯೂ ನನ್ನನ್ನು ನಿನ್ನ ಬಳಿಗೆ ಕಳುಹಿಸಿದ್ದಾನೆ ಎಂದು ಹೇಳಿದನು. ಕೂಡಲೇ ಅವನ ಕಣ್ಣುಗಳಿಂದ ಪರೆಗಳಂತೆ ಏನೋ ಬಿದ್ದು ಅವನ ಕಣ್ಣು ಕಾಣಿಸಿದವು. ಅವನು ಎದ್ದು ದೀಕ್ಷಾಸ್ನಾನ ಮಾಡಿಸಿಕೊಂಡನು, ತರುವಾಯ ಊಟ ಮಾಡಿ ಬಲ ಹೊಂದಿದನು ಎಂಬುದಾಗಿ. ಹಲ್ಲೆಲೂಯಾ. ಯಾವ ವ್ಯಕ್ತಿ ಏನಂತೇಳಿ ಅಂದ್ಕೊಂಡು ಬಂದಿದ್ದಾನೆ? ಕುದುರೆ ಏರಿ ಎಲ್ಲರನ್ನ ಸಾಯಿಸಬೇಕು, ಎಲ್ಲರನ್ನ ಹೊಡಿಬೇಕು, ಕ್ರಿಸ್ತನ ಮಕ್ಕಳೆಂಬುದಾಗಿ ಈ ಭೂಮಿ ಮೇಲೆ ಯಾರು ಇರಬಾರ್ದಂತೇಳಿ ಒಂದು ಹಕ್ಕುಪತ್ರವನ್ನು ತೆಗೆದುಕೊಂಡು ಅಧಿಕಾರವುಳ್ಳ ವ್ಯಕ್ತಿಯಾಗಿ ಹೊರಟಂಥ ವ್ಯಕ್ತಿ ದೇವರು ಆತನ ಜೀವಿತದಲ್ಲಿ ಜೋಕ್ಯ ಮಾಡಿಕೊಂಡಾಗ ಈತನವರೆಲ್ಲರನ್ನ ಅರೆಸ್ಟ್ ಮಾಡ್ಬೇಕು ಅನ್ಕೊಂಡ. ಆದರೆ ದೇವರು ಯಾರನ್ನ ಅರೆಸ್ಟ್ ಮಾಡಿದಾರೆ?
ಸೌಲನನ್ನೇ ಅರೆಸ್ಟ್ ಮಾಡಿಬಿಟ್ಟ. ಯಾವ ಒಂದು ಅರೆಸ್ಟ್ ಅದು? ಪ್ರೀತಿಯ ಒಂದು ಬಂಧನ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಪ್ರೀತಿಯ ಬಂಧನದಲ್ಲಿ ಸೌಲನಿರುವಾಗ ಯಾವಾಗ ಅವನಿಗಿರುವಂಥ ಎಲ್ಲ ಪೊರೆಗಳು ಕೆಳಗಡೆ ಕಳಚಿ ಬಿದ್ದಾದ ಮೇಲೆ ಆತನ ಜೀವಿತ ಸಂಪೂರ್ಣವಾಗಿ ಏನಾಯ್ತು ರೀ? ಬದಲಾವಣೆ ಆಯಿತು. ಆತನ ಕಣ್ಣು ತೆರೆದು ಯಾವುದನ್ನು ನೋಡಿದಂತೆ 3ನೇ ಆಕಾಶದವರೆಗೂ ಪರಲೋಕದ ದರ್ಶನವನ್ನು ಕಾಣುತ್ತಾನೆ ಪ್ರಿಯರೇ. ಯಾರ್ರೀ? ಇದೇ ಸೌಲನ ಕಣ್ಣುಗಳು, ಹಳೆಯ ಕಣ್ಣುಗಳು ಹೋದಂಥ ಸಮಯದಲ್ಲಿ ಹೊಸ ಕಣ್ಣುಗಳುಳ್ಳವನಾಗಿ ಅವನು ಬದಲಾವಣೆ ಆದಾಗ, ಶಾರೀರಿಕ ಕಣ್ಣುಗಳು ಹೋಗಿ ಆತ್ಮ ಕಣ್ಣುಗಳು ಬಂದಾಗ, ಹೀನತೆಯ ಕಣ್ಣುಗಳು ಹೋಗಿ ಬಲಹೀನತೆಯ ಕಣ್ಣುಗಳು ಹೋಗಿ ಮನೋನೇತ್ರಗಳನ್ನು ಬೆಳಗಿಸುವಂಥ ಕಣ್ಣುಗಳು ಬಂದಾಗ ಆತನು ದೇವರನ್ನು ಏನು ಮಾಡ್ತಾನೆ? ಕಾಣ್ತಾ ಇದ್ದಾನೆ ಪ್ರೇಯರ್. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ದೇವ್ರ ವಾಕ್ಯ ಹೇಳ್ತದೆ, ಸತ್ಯವೇದ ಹೇಳ್ತಾ ಇದೆ, ಸೌಲನ ಹಳೆಯ ಜೀವಿತ ಸಂಪೂರ್ಣವಾಗಿ ಹಿಂದಕ್ಕೆ ಹೋಯ್ತು. ಅದ್ರ ಸಲುವಾಗಿ ಸೌಲನ ಹೇಳ್ತಾನೆ, ಪೌಲನಾಗಿ ಬದಲಾವಣೆ ಆದಮೇಲೆ ಹೇಳ್ತಾ ಇದ್ದಾನೆ, ನನಗೆ ಎಷ್ಟೋ ಇತ್ತು, ಏನೆಲ್ಲ ಅಧಿಕಾರ ಇತ್ತು, ನಾನು ಆವತ್ತಿನ ದಿವಸವೇ ಗಮಾಲಿಯೇಲನೆನ್ನುವಂಥ ಒಬ್ಬ ದೊಡ್ಡ ಗುರುವಿನ ಕೆಳಗಡೆ ಶಿಷ್ಯನಾಗಿ ಬೆಳೆದಂಥ ವ್ಯಕ್ತಿ ನನಗೆ ಎಲ್ಲ ಪಾಂಡಿತ್ಯ ಗೊತ್ತಿತ್ತು, ಎಲ್ಲ ಗೊತ್ತಿತ್ತು. ಆದರೂ ಕೂಡ ಅದನ್ನು ನಾನು ಏನು ಮಾಡಿದ್ದೆ? ಕಸವೆಂದು ಹೇಳಿ ನಾನು ಎಣಿಸ್ತಾ ಇದ್ದೇನೆ. ಯೇಸು ಕ್ರಿಸ್ತನನ್ನೇ ಸಂಪಾದನೆ ಮಾಡಿಕೊಳ್ಳಬೇಕಂತೇಳಿ ನಾನು ನನಗಿರುವಂಥದ್ದು ಎಲ್ಲವನ್ನ ತಿಪ್ಪೆ ಸಮಾನವಾಗಿ ನಾನು ಎಣಿಸ್ತಾ ಇದ್ದೇನೆ ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ಪ್ರಿಯರೇ. ಅಂತಹ ಒಂದು ಕಾರ್ಯ ಯಾವಾಗ ನಡೀತಿರು ಪ್ರಿಯರೇ? ದೇವರು ಅವನ ಕಣ್ಣುಗಳನ್ನು ತೆರೆದಾಗ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಇವತ್ತಿನ ದಿವಸ ನಾನು ನೀನು ಕೂಡ ನಿನ್ನ ಕಣ್ಣುಗಳನ್ನು ತೆರೆಯಬೇಕಾಗಿದೆ. ನಿನ್ನ ಕಣ್ಣುಗಳನ್ನು ತೆರೆಯಲಾರದೆ ದೇವರ ದರ್ಶನವನ್ನು ನೋಡಲಾರದೆ ಕಣ್ಣುಗಳು ಉಳ್ಳವರಾಗಿ ನಾವು ಇರುವಂಥದ್ದೇ ಆದರೆ ಖಂಡಿತವಾಗಿ ನಾವು ಬಲಹೀನತೆ ಕಡೆಗೆ ಹೋಗ್ತಾ ಇದ್ದೇವೆ ಪ್ರೇಯರ್. ಅದಕ್ಕಾಗಿ ಸೌಲನು ಪೌಲನಾಗಿ ಬದಲಾವಣೆಯಾದಾಗ ಆತನು ಬರೆದಂಥ ಒಂದೊಂದು ಪತ್ರಿಕೆಗಳು 14 ಪತ್ರಿಕೆಗಳನ್ನು ಬರೀತಾನೆ. ಒಂದೊಂದು ಪತ್ರಿಕೆಯಲ್ಲಿ ಕೂಡ ದೇವರ ಕುರಿತಾಗಿ ಸತ್ಸಂಬಂಧ ಉಳ್ಳವರಾಗಿ ನಾವು ಯಾವ ರೀತಿಯಾಗಿ ಜೀವಿಸಬೇಕು. ಹೊಸ ಒಡಂಬಡಿಕೆಯಲ್ಲಿ ಹೆಚ್ಚು ಪುಸ್ತಕಗಳನ್ನು ಬರೆದಿರ್ತಕ್ಕಂಥ ಒಂದು ಕೀರ್ತಿಯನ್ನು ಯಾರು ಗಳಿಸ್ತಾರೆ? ಇದೇ ಪೌಲನು ಗಳಿಸ್ತಾನೆ ಪ್ರೇಯರ್. ಯಾವಾಗ? ಆತನ ಕಣ್ಣುಗಳಿಂದ ಆ ಪೊರೆಗಳು ಕಳಚಿ ಕೆಳಗಡೆ ಬಿದ್ದಾಗ. ಕ್ರಿಸ್ತನಲ್ಲಿ ಇರಲಾರ್ದಂಥ ಸಮಯದಲ್ಲಿ ನಿನ್ನ ಜೀವಿತ ಬೇರೆ, ಕ್ರಿಸ್ತನಲ್ಲಿ ಬಂದಾದ ಮೇಲೆ ನಿನ್ನ ಜೀವಿತ ಬೇರೆ. ಕ್ರಿಸ್ತ ಪೂರ್ವನೇ ಬೇರೆ, ಕ್ರಿಸ್ತ ಶಕನೇ ಬೇರೆ. ಹಲ್ಲೆಲೂಯಾ. ಪೂರ್ವಕಾಲದ ಸ್ಥಿತಿಗಳೆಲ್ಲವೂ ಕೂಡ ಹಳ್ಳ ಕರ್ಕೊಂಡೋದು. ಆದರೆ ಕ್ರಿಸ್ತನಲ್ಲಿ ನೀನು ಬಂದಾಗ ನೀನು ಹೊಸಬನಾಗಿ, ನೂತನ ಮನುಷ್ಯನಾಗಿ, ಒಳ್ಳೆಯ ಒಂದು ಮನುಷ್ಯನಾಗಿ, ನೀತಿಯ ಮನುಷ್ಯನಾಗಿ ನೀನು ಜೀವಿಸೋದಕ್ಕೆ ಸಾಧ್ಯವಾಗುತ್ತೆ ಪ್ರಿಯರ್. ಅದಕ್ಕಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ದೇವರು ನಿನ್ನ ಕಣ್ಣುಗಳನ್ನು ತೆರಿಬೇಕಂತೇಳಿ ಇಷ್ಟಪಟ್ಟಿದ್ದಾನೆ. ಆತನು ಯಾವ ರೀತಿಯಾಗಿ ಪೌಲನ ಕಣ್ಣುಗಳನ್ನು ತೆರೆದನು, ಅವನ ಕಣ್ಣುಗಳಿಂದ ಕಳಚಿ ಬಿದ್ದಾದ ಮೇಲೆ ಅವನು ದೀಕ್ಷಾ ಸ್ನಾನ ಮಾಡಿಸಿಕೊಂಡು ಆಹಾರವನ್ನು ಊಟ ಮಾಡಿ ಅವನೇನಂದಂತೆ ಬಲಗೊಂಡ. 3 ದಿವಸಗಳ ಕಾಲ ಅವನೇನಾಗಿದ್ದ? ಬಲಹೀನನಾಗಿದ್ದ, ಹಸಿವೆಯಲ್ಲಿರ್ತಕ್ಕಂಥ ವ್ಯಕ್ತಿಯಾಗಿದ್ದ. ಆದರೆ ಯಾವಾಗ ಆತನ ಕಣ್ಣುಗಳು ತೆರೆಯಲ್ಪಟ್ಟಾದ ಮೇಲೆ ಆ ವ್ಯಕ್ತಿಯ ಜೀವಿತ ಬದಲಾವಣೆ ಆಯಿತು ಪ್ರೇರಿ. ಇವತ್ತಿನ ದಿವಸ ನಾವು ನೋಡ್ತಾ ಇದ್ದೇವೆ, ನನ್ನ ಕಣ್ಣು ತೆರೆ, ಆಗ ನಾನು ನಿನ್ನ ಧರ್ಮಶಾಸ್ತ್ರದ ಅದ್ಭುತಗಳನ್ನು ಕಂಡುಕೊಳ್ಳುವೆನು ಎಂಬುದಾಗಿ. ದೇವರು ನಿನ್ನ ಕಣ್ಣುಗಳನ್ನು ತೆರೆಯುವಾಗ ಮಾತ್ರ ನಿನ್ನ ಆ ಒಂದು ಅದ್ಭುತ ಅತಿಶಯ ಕಾರ್ಯಗಳನ್ನು ಕಂಡುಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಯಾವ ರೀತಿಯಾಗಿ ಆ ಪೌಲನ ಕಣ್ಣುಗಳು ತೆರೆಯಲ್ಪಟ್ಟಾದ ಮೇಲೆ ಆ ಪೌಲನ ಹೇಳ್ತಾ ಇದ್ದಾನೆ ನೋಡ್ರಿ. 3ನೇ ಅಧ್ಯಾಯ ಕೊಲೊಸ್ಸೆದವರಿಗೆ ಬರೆದ ಪತ್ರಿಕೆ ಕಡೆಗೆ ಬನ್ನಿ. 3ನೇ ಅಧ್ಯಾಯದ ಕಡೆಗೆ ಬನ್ನಿ. ಕೊಲೊಸ್ಸೆದವರಿಗೆ ಬರೆದ ಪತ್ರಿಕೆ 1ನೇ ವಚನ ಓದ್ತೀರಿ ಯಾರಾದರೂ? ಶ್ರೀ ಪೌಲನು ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ. ಆದ ಕಾರಣ ನೀವು ಕ್ರಿಸ್ತನೊಂದಿಗೆ ಎಬ್ಬಿಸಲ್ಪಟ್ಟಿರುವುದರಿಂದ ಮೇಲಿರುವವುಗಳನ್ನು ಹುಡುಕಿರಿ, ಅಲ್ಲಿ ಕ್ರಿಸ್ತನು ದೇವರ ಬಲಗಡೆಯಲ್ಲಿ ಆಸನಾರೂಢನಾಗಿದ್ದಾನೆ. ಮೇಲಿರುವಂಥವುಗಳ ಮೇಲೆ ಮನಸ್ಸಿಡಿರಿ, ಭೂ ಸಂಬಂಧವಾದವುಗಳ ಮೇಲೆ ಇಡಬೇಡಿರಿ. ಯಾಕಂದರೆ ನೀವು ಸತ್ತಿರಲ್ಲ, ನಿಮ್ಮ ಜೀವವು ಕ್ರಿಸ್ತನೊಂದಿಗೆ ದೇವರಲ್ಲಿ ಮರೆಯಾಗಿ ಇಟ್ಟದೆ. ನಮಗೆ ಜೀವವಾಗಿರುವ ಕ್ರಿಸ್ತನು ಪ್ರತ್ಯಕ್ಷನಾಗುವಾಗ ನೀವು ಸಹ ಆತನ ಜೊತೆಯಲ್ಲಿ ಪ್ರಭಾವದಿಂದ ಕೂಡಿದವರಾಗಿ ಪ್ರತ್ಯಕ್ಷರಾಗುವಿರಿ ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಇನ್ನೊಂದು ಕಡೆಯಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರೇರೆ, ಪೌಲನು ಹೇಳ್ತಾನೆ ಏನಂತೇಳಿ ಅಂತಂದರೆ, ಗುಪ್ತವಾಗಿದ್ದ ಎಲ್ಲ ಸಂಗತಿಗಳನ್ನು ದೇವರು ನನಗೆ ತೋರಿಸುವಂಥ ಕಣ್ಣುಗಳನ್ನು ಅನುಗ್ರಹಿಸಲಿ ಎಂಬುದಾಗಿ ನೀವು ಪ್ರಾರ್ಥನೆಯನ್ನು ಮಾಡಿರಿ ಎಂಬುದಾಗಿ. ಯಾಕಂದರೆ ಯಾವಾಗ ದರ್ಶನದ ಕಣ್ಣುಗಳುಳ್ಳವನಾಗಿ ಪೌಲನು ಮಾರ್ಪಾಟು ಹೊಂದಿದನು, ಅವನ ಎಲ್ಲ ಬಲಹೀನತೆ ಕಣ್ಣುಗಳು ಹೋಗಿ ಬಲವಂತವಾದಂಥ ಕಣ್ಣುಗಳಾಗಿ ಮಾರ್ಪಾಟಾದವು. ಆ ಸಮಯದಲ್ಲಿ ಆತನ ಜೀವಿತವೇನಾಯ್ತು ರೀ? ಬದಲಾವಣೆ ಆಯಿತು. ಕೆಳಗಡೆ ನೋಡುವಂಥ ಈ ಸೌಲನಾಗಿರುವಂಥ ಸಮಯದಲ್ಲಿ ಕೆಳಗಡೆ ನೋಡುವಂಥ ಈ ವ್ಯಕ್ತಿ ಈಗ ಕೆಳಗಿಂದು ಶಾಶ್ವತ ಅಲ್ಲ, ಮೇಲಿಂದೇ ಶಾಶ್ವತ ಎಂಬುದಾಗಿ, ಮೇಲಿರುವಂಥವುಗಳ ಮೇಲೆ ನಿಮ್ಮ ಮನಸ್ಸನ್ನು ಇಡ್ರಿ, ಭೂ ಸಂಬಂಧವಾದವುಗಳ ಮೇಲೆ ನಿಮ್ಮ ಮನಸ್ಸನ್ನು ಇಡಬೇಡ್ರಿ. ಈ ಶರೀರ ಇದು ಮಣ್ಣಿನಿಂದ ಬಂದಿರುವಂಥದ್ದು, ಮಣ್ಣಿಗೆ ಹೋಗುವಂಥದ್ದಾಗಿದೆ. ನಾವು ಇನ್ನೊಂದು ಶರೀರವನ್ನು ಧರಿಸಿಕೊಳ್ಳಬೇಕಾಗಿದೆ, ಅದು ಮಹಿಮೆ ಶರೀರವಾಗಿದೆ. ನಾವು ಆತ್ಮಾನುಸಾರವಾಗಿ ನಡೆಯುವಾಗ, ಜೀವಿಸುವಾಗ ಮಾತ್ರ ಆ ಶರೀರವನ್ನು ಹೊಂದಿಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಈ ಲೋಕದಲ್ಲಿ ಅನೇಕವಾಗಿರ್ತಕ್ಕಂಥ ಶ್ರಮೆ ಸಂಕಟಗಳಿದ್ದಾವೆ, ಆದರೆ ಅವೆಲ್ಲವುಗಳನ್ನು ನಾವು ಈ ಲೋಕದಲ್ಲಿ ದೇಹ ಇರೋವರೆಗೂ ಕೂಡ ಅವೆಲ್ಲವುಗಳು ಬರ್ತವೆ, ಅವುಗಳನ್ನು ನಾವು ಎದುರಿಸಬೇಕು. ಆತ್ಮನಲ್ಲಿ ಮಾತ್ರ ನಾವು ಏನಾಗಬಾರ್ದು? ಬಲಹೀನರಾಗಬಾರ್ದು. ಕೆಲವೊಬ್ರು ಏನು ಮಾಡ್ತಾರೆ ಅಂತಂದರೆ, ಆತ್ಮನಲ್ಲಿ ಬಲಹೀನವಾದಂಥ ಸ್ಥಿತಿ ಕಡೆಗೆ ಹೋದಾಗ ಈ ಶರೀರಕ್ಕೆ ಬಂದಂಥ ಕೆಲವೊಂದು ತ್ರಾಸುಗಳನ್ನು ನಾವು ನೋಡಿ ಏನು ಮಾಡಿಬಿಡ್ತಾರೆ? ಹಿಂದಕ್ಕೆ ಹೋಗ್ಬಿಡ್ತಾರೆ, ದೇವರಿಂದ ಹಿಂದಕ್ಕೆ ಹೋಗ್ಬಿಡ್ತಾರೆ. ಹಲ್ಲೆಲೂಯಾ. ಅದರ ಸಲುವಾಗಿ ಯೇಸು ಸ್ವಾಮಿ ಹೇಳ್ತಾರೆ, ಬಿತ್ತುವುದಕ್ಕೆ ಎಲ್ಲಿಗೆ ಹೋದಂತೆ, ಬಿತ್ತುವುದಕ್ಕೆ ಹೊಲಕ್ಕೆ ಹೋದಂಥ ಸಮಯದಲ್ಲಿ ಕೆಲವು ಬೀಜಗಳು ಎಲ್ಲಿ ಬಿದ್ದುವಂತೆ?
ದಾರಿಯ ಮಗ್ಗಲಲ್ಲಿ ಬಿದ್ದಂಥ ಸಮಯದಲ್ಲಿ ಆ ಬೀಜಗಳನ್ನು ಪಕ್ಷಿಗಳು ಬಂದು ಏನಾಗ್ಬಿಟ್ಟು ಅಂತೆ ಎತ್ಕೊಂಡು ಹೋಗ್ಬಿಟ್ಟು. ಇನ್ನು ಕೆಲವು ಬೀಜಗಳು ಎಲ್ಲಿ ಬಿದ್ದುವಂತೆ ಬಂಡೆ ನೆಲದ ಮೇಲೆ ಬಿದ್ದು, ಬಂಡೆ ಕೆಳಗಿಡಿದೆ, ಮೇಲೆ ಸ್ವಲ್ಪ ನೆಲ ಇದೆ, ಅಲ್ಲಿ ಬಿದ್ದಂಥ ಸಮಯದಲ್ಲಿ ಒಳ್ಳೆ ರೀತಿಯಲ್ಲಿ ಅದು ಬೆಳವಣಿಗೆ ಆಗ್ತಾ ಇರಬೇಕಾದ್ರೆ ಒಳಗಡೆ ಬೇರು ಒಳಗಡೆ ಹೋಗ್ಲಾರ್ದ ಕಾರಣಕ್ಕಾಗಿ, ಬಂಡೆ ಇದ್ದ ಕಾರಣಕ್ಕಾಗಿ ಬಿಸಿಲು ಬರಲ್ಲ, ಅದು ಏನಾಗ್ಬಿಡ್ತಂತೆ ಬಾಡಿ ಹೋಗ್ಬಿಟ್ಟು. ಇನ್ನು ಕೆಲವು ಬೀಜಗಳು ಎಲ್ಲಿ ಬಿದ್ದುವಂತೆ ಮುಳ್ಳು ಗಿಡಗಳ ಮಧ್ಯದಲ್ಲಿ ಬಿದ್ದು. ಎಲ್ಲಿ ಬಿದ್ದು? ಮುಳ್ಳು ಗಿಡಗಳ ಮಧ್ಯದಲ್ಲಿ ಬಿದ್ದಂಥ ಬೀಜಗಳು ಬೆಳೀತಾ ಇರಬೇಕಾದ್ರೆ ಆ ಮುಳ್ಳು ಗಿಡಗಳು ಏನಾಗ್ಬಿಟ್ಟು ಅಂತ ಅವುಗಳನ್ನು ಅಡಗಿಸಿಬಿಟ್ಟು. ಇನ್ನು ಕೆಲವು ಬೀಜಗಳು ಒಳ್ಳೆ ನೆಲದಲ್ಲಿ ಬಿದ್ದವು, ಅವು 30ರಷ್ಟು 60ರಷ್ಟು 100ರಷ್ಟು ಏನಾದಂತೆ ಫಲವನ್ನು ಕೊಟ್ಟು. ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಫಲಗಳನ್ನು ಕೊಡ್ತಾ ಇರ್ತಾರೆ. ಕೆಲವರು ಭಕ್ತಿಯ ಜೀವಿತದಲ್ಲಿರ್ತಾರೆ, ದೇವರು ನಂಬಿರ್ತಾರೆ, ಅವರು ಕೊಡುವಂಥ ಫಲ 30ರಷ್ಟು ಇರುತ್ತೆ, ಕೆಲವರು ಕೊಡುವಂಥ ಫಲ 60ರಷ್ಟು ಇರುತ್ತೆ, ಕೆಲವರು ಕೊಡುವಂಥ ಫಲ ದೇವರಿಗೆ ಸಂಪೂರ್ಣವಾಗಿ ಅವರು ಸಮರ್ಪಿತರಾಗಿ ಶಿಷ್ಯರೋಪಾದಿಯಲ್ಲಿ ಆತನನ್ನು ಹಿಂಬಾಲಿಸಿ ನಡೆಯುವಂಥವರಾಗಿ 100ರಷ್ಟು ಫಲವನ್ನು ಕೊಡುವಂಥವರು ಆಗಿರ್ತಾರೆ ಪ್ರಿಯರೇ. ಅದಕ್ಕಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತದೆ ಸ್ಪಷ್ಟವಾಗಿ ಏನಂತ ಹೇಳಂತಂದರೆ, ನಾವು ದಾರಿಯ ಮಗ್ಗಲಲ್ಲಿ ಬಿದ್ದಿರತಕ್ಕಂಥ ಬೀಜದೋಪಾದಿಯಲ್ಲಿ ಇರಬಾರ್ದು. ಹಲ್ಲೆಲೂಯಾ. ಸೈತಾನ್ ಪಕ್ಷಿ ಬಂದು ಏನು ಮಾಡಿಬಿಡುತ್ತೆ? ಆ ಒಂದು ವಾಕ್ಯವನ್ನು ಎತ್ತಿಕೊಂಡು ಹೋಗ್ಬಿಡುತ್ತೆ. ಬೀಜ ಅಂತಂದ್ರೆ ಏನ್ರಿ? ದೇವರ ವಾಕ್ಯ. ಹಲ್ಲೆಲೂಯಾ. ಆ ವಾಕ್ಯವನ್ನು ಎತ್ತಿಕೊಂಡು ಹೋದ ಮೇಲೆ ನಮ್ಮ ಹೃದಯದಲ್ಲಿ ಆ ವಾಕ್ಯ ಸ್ಥಿರವಾಗಿ ನಿಲ್ಲೋದಕ್ಕೆ ಸಾಧ್ಯ ಇಲ್ಲ. ಕೆಲವೊಂದು ಬೀಜಗಳು ಎಲ್ಲಿ ಬಿದ್ದುವಂತೆ ಬಂಡೆ ನೆಲದ ಮೇಲೆ ಬಿದ್ದು, ಅವರು ಭಾಳ ಭಕ್ತಿವಂತರೋಪಾದಿಯಲ್ಲಿ ಭಾಳ ದೇವರ ಮೇಲೆ ಭಾಳ ಮೆಚ್ಚುಗೆ ಮಾತುಗಳನ್ನಾಗಿ ಏನೋ ದೊಡ್ಡ ಭಕ್ತಿಯ ಜೀವಿತ ಮಾಡ್ತಾರೆ ಅಂತೇಳಿ ಕಾಣಿಸ್ಕೊಳ್ಳೋ ಸಮಯದಲ್ಲಿ, ಯಾವುದೋ ಹೋರಾಟ ಶೋಧನೆ ಬಂದಂಥ ಸಮಯದಲ್ಲಿ, ಅವರು ಶಾಖದೋಪಾದಿಯಲ್ಲಿ ಅವರ ಜೀವಿತದಲ್ಲಿ ಯಾವುದೋ ಒಂದು ಸಮಸ್ಯೆ ಬಂದಂಥ ಸಮಯದಲ್ಲಿ ಅವ್ರು ಏನಾಗ್ತಾರೆ? ಬಿದ್ದು ಹೋಗ್ಬಿಡ್ತಾರೆ ಪ್ರೇರೆ. ಇನ್ನೂ ಕೆಲವು ಬೀಜಗಳು ಎಲ್ಲಿ ಬಿದ್ದುವಂತೆ ಮುಳ್ಳು ಗಿಡಗಳ ಮಧ್ಯದಲ್ಲಿ. ಕೆಲವೊಂದು ಭೋಗ, ಆಸ್ತಿ ಬಂತು, ಐಶ್ವರ್ಯ ಬಂತು, ಯಾವುದೋ ರೋಗ ಬಂತು, ಆ ಬಂದಂಥ ಸಮಯದಲ್ಲಿ ಅವುಗಳು ಅವ್ರನ್ನ ಅಡಗಿಸಿದಾಗ ಅವ್ರ ಭಕ್ತಿಯ ಜೀವಿತದಲ್ಲಿ ಎದ್ದೇಳಲಾರ್ದು ಏನಾಗ್ತಾರೆ? ಅವರು ಬಲಹೀನರಾಗಿ ಕೆಳಗಡೆ ಬಿದ್ದು ಬಿಡ್ತಾರೆ ಪ್ರಿಯರೇ. ಅದೇ ರೀತಿಯಾಗಿ ನಾವು ನೋಡ್ತಾ ಇದ್ದೇವೆ. ಇನ್ನೂ ಕೆಲವು ಬೀಜ ಒಳ್ಳೆ ನೆಲದಲ್ಲಿ ಬಿದ್ದಂಥ ಬೀಜಗಳು ಏನಾಗ್ತವೆ? ಅವುಗಳಿಗೆ ಏನೆಲ್ಲ ಕಷ್ಟಗಳು ಬಂದರು, ನಷ್ಟಗಳು ಬಂದರು, ಸೂರ್ಯನ ಬಿಸಿಲು ಬರಲಿ, ಮುಳ್ಳು ಗಿಡಗಳು ಬರಲಿ, ಭಯಂಕರವಾಗಿರ್ತಕ್ಕಂಥ ಬಂಡೆ ನೆಲವಿರಲಿ, ಏನೆಲ್ಲ ಸಮಸ್ಯೆಗಳು ಬಂದರೂ ಕೂಡ ಅದು ಬೆಳವಣಿಗೆ ಆಗಬೇಕಂತ ಹೇಳೋದು ಏನು ಮಾಡ್ತಾ ಇರುತ್ತೆ? ಇಷ್ಟಪಡ್ತಾ ಇರುತ್ತೆ ಪ್ರಿಯರೇ. ಅದಕ್ಕಾಗಿ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ, ನಾವು ಏನಾಗಬೇಕ್ರಿ? ಬೆಳೆಯುವಂಥವ್ರಾಗಬೇಕು. ಶಾರೀರಿಕವಾಗಿ ಬೆಳಿಬಾರ್ದು. ನಾವು ಹೆಂಗೆ ಬೆಳಿಬೇಕ್ರಿ? ಆತ್ಮಾನುಸಾರವಾಗಿ ಬೆಳಿಬೇಕು. ಇವತ್ತಿನ ದಿವಸ ಎಲ್ಲ ಅಡ್ವರ್ಟೈಸ್ಗಳು ನಾವು ನೋಡ್ತಾ ಇರ್ತೀವಿ. ದಪ್ಪದವ್ರನ್ನ ತೆಳ್ಳಗೆ ಮಾಡ್ತೀವಿ, ತೆಳ್ಳಗಿದವ್ರನ್ನ ದಪ್ಪ ಮಾಡ್ತೀವಿ. ಹಲ್ಲೆಲೂಯಾ. ಶರೀರದ ಕುರಿತಾಗಿ ಆಲೋಚನೆ ಮಾಡ್ತಾರೆ, ಈ ಭೂ ಸಂಬಂಧವಾದಂಥ ವಿಷಯಗಳ ಕುರಿತಾಗಿ ಆಲೋಚನೆ ಮಾಡ್ತಾರೆ. ಒಳಗಡೆ ಒಬ್ಬ ಮನುಷ್ಯನಿದ್ದಾನೆ, ಆಂತರಿಕ ಮನುಷ್ಯ. ಆ ಆಂತರಿಕ ಮನುಷ್ಯನ ಬಲಗೊಳ್ಳಬೇಕಾದ್ರೆ ಆ ಆಂತರಿಕ ಮನುಷ್ಯನ ಯಾರ ಸಂಗಡ ಸತ್ಸಂಬಂಧ ಉಳ್ಳವನಾಗಿರ್ಬೇಕಂತೇಳಿ ಅವರು ನೋಡೋದಿಲ್ಲ ಪ್ರಿಯರೇ. ಅದರ ಸಲುವಾಗಿ ನೀವು ಒಂದ್ಸಾರಿ ನೀವು ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ನೋಡುವಾಗ ಅಲ್ಲಿ ಪೌಲನು ಒಂದು ಶ್ರೇಷ್ಠವಾಗಿರ್ತಕ್ಕಂಥ ಸಂಗತಿಯನ್ನು ತಿಳಿಸ್ತಾನೆ. 12ನೇ ಅಧ್ಯಾಯ ತೆಗಿರಿ, 9ನೇ ವಚನ. ಇದು ಮಾತ್ರವಲ್ಲದೆ ನಮ್ಮನ್ನು ಶಿಕ್ಷಿಸಿದಂಥ ಶರೀರ ಸಂಬಂಧವಾದ ತಂದೆಗಳನ್ನು ಸನ್ಮಾನಿಸಿದೆವಷ್ಟೇ, ನಮ್ಮ ಆತ್ಮಗಳಿಗೆ ತಂದೆಯಾಗಿರುವ ಆತನಿಗೆ ನಾವು ಇನ್ನೂ ಹೆಚ್ಚಾಗಿ ಒಳಪಟ್ಟು ಜೀವಿಸಬೇಕಲ್ವೇ? ಆ ತಂದೆಗಳು ಕೆಲವು ದಿವಸಗಳ ಪ್ರಯೋಜನಗಳನ್ನು ಲಕ್ಷ್ಯಕ್ಕೆ ತೆಗೆದುಕೊಂಡು ತಮ್ಮ ಮನಸ್ಸಿಗೆ ತೋರಿದಂತೆ ನಮ್ಮನ್ನು ಶಿಕ್ಷಿಸಿದರು. ಆತನಾದರೂ ನಾವು ತನ್ನ ಪರಿಶುದ್ಧತೆಯಲ್ಲಿ ಪಾಲುಗಾರರಾಗಬೇಕೆಂದು ನಮ್ಮ ಹಿತಕ್ಕಾಗಿಯೇ ಶಿಕ್ಷಿಸುತ್ತಾನೆ. ಯಾವ ಶಿಕ್ಷೆಯಾದರೂ ತತ್ಕಾಲಕ್ಕೆ ಸಂತೋಷಕರವಾಗಿ ತೋಚದೆ ದುಃಖಕರವಾಗಿ ತೋಚುತ್ತದೆ. ಆದರೂ ತರುವಾಯ ಅದು ಶಿಕ್ಷೆ ಹೊಂದಿದವರಿಗೆ ನೀತಿ ಎಂಬ ಫಲವನ್ನು ಕೊಟ್ಟು ಮನಸ್ಸಿಗೆ ಸಮಾಧಾನವನ್ನು ಉಂಟು ಮಾಡುತ್ತದೆ. ಆದುದರಿಂದ ಜೋಲು ಬಿದ್ದ ಕೈಗಳನ್ನು, ನಡಗುವ ಮೊಣಕಾಲುಗಳನ್ನು ಸುಧಾರಿಸಿಕೊಳ್ಳಿರಿ. ನಿಮ್ಮ ಕಾಲುಗಳಿಂದ ನೆಟ್ಟಗೆ ಮುಂದೆ ನಡೆಯಿರಿ. ಹೀಗೆ ಮಾಡಿದರೆ ಕುಂಟು ಕಾಲು ಉಳುಕಿ ಹೋಗದೆ ವಾಸಿಯಾಗುವುದು ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ನೋಡ್ರಿ, ಶಾರೀರಿಕವಾಗಿ ನಮ್ಮ ತಂದೆಗಳನ್ನು ನಾವು ಸನ್ಮಾನಿಸಿದ್ದೇವೆ, ಆದರೆ ನಮ್ಮ ಎಲ್ಲ ಆತ್ಮಗಳಿಗೆ ಒಬ್ಬ ತಂದೆ ಇದ್ದಾನೆ. ಆತನೇ ನಜರೇತಿನ ಯೇಸು ಕ್ರಿಸ್ತನು. ಆತನಿಗೆ ನಾವು ಒಳಗಾಗಿ ಜೀವಿಸಬೇಕು. ಎಷ್ಟೋ ರೀತಿಯಲ್ಲಿ ಒಳಗಾಗಿ ಜೀವಿಸಬೇಕಲ್ವೇ? ಯಾಕಂದರೆ ಶರೀರ ಇರುತ್ತೆ, ಆತ್ಮ ಯಾವಾಗಲೂ ಕೂಡ ಸದಾಕಾಲ ಜೀವಿಸುವಂಥದ್ದು. ಈ ಆತ್ಮಾನುಸಾರವಾಗಿ ನೀವು ನಡೀರಿ ಎಂಬುದಾಗಿ ಏನು ಮಾಡ್ತಾ ಇದ್ದಾನೆ? ಪೌಲನು ಕರೆ ಕೊಡ್ತಾ ಇದ್ದಾನೆ ಪ್ರಿಯರೇ. ಅದಕ್ಕಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಅದಕ್ಕಾಗಿ ಸತ್ಯವೇದ ನಮ್ಮ ಸಂಗಡ ಮಾತಾಡ್ತಾ ಇದೆ. ಆತನ ಕಣ್ಣು ತೆರೆದಾಗ ಆತನು ಧರ್ಮಶಾಸ್ತ್ರದಲ್ಲಿರ್ತಕ್ಕಂಥ ಅನೇಕ ಅದ್ಭುತಗಳನ್ನು ಏನು ಮಾಡಿದರೆ, ಹೊಸ ಒಂದು ಸತ್ಯವೇದದಲ್ಲಿ 14 ಪತ್ರಿಕೆಗಳಲ್ಲಿ ಆತನು ಏನು ಮಾಡ್ತಾ ಇದ್ದಾನೆ? ಬರಿತಾ ಇದ್ದಾನೆ. ಗುಪ್ತವಾಗಿದ್ದ ಎಲ್ಲ ಸಂಗತಿಗಳನ್ನು ಆತನು ತಿಳಿಸ್ತಾ ಇದ್ದಾನೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಆತನು ಪ್ರಾರಂಭದಲ್ಲಿ ಪ್ರಾರಂಭ ಮಾಡಿದ ಸತ್ಯವೇದದ ಪ್ರಕಾರವಾಗಿ ನಾವು ನೋಡುವಾಗ, ಕ್ರಮವಾಗಿ ನಾವು ನೋಡುವಾಗ, ಮೊದಲನೇದಾಗಿ
ಅಪೊಸ್ತಲರ ಕೃತ್ಯಗಳಾದಮೇಲೆ ಬರುತ್ತೆ. ಯಾವುದ್ರಿ? ರೋಮಾಪುರದವರಿಗೆ ಬರೆದ ಪತ್ರಿಕೆ ಆಗಿರ್ಬೋದು, ಅಲ್ಲಿಂದ ಹಿಡಿದು 1ನೇ ಕೊರಿಂಥೆ, 2ನೇ ಕೊರಿಂಥೆ, ಮತ್ತೆ ಅಲ್ಲಿ ನಾವು ನೋಡ್ತಾ ಇದ್ದೇವೆ ಎಫೆಸದವರಿಗೆ, ಗಲಾತ್ಯದವರಿಗೆ, ಮತ್ತೆ ನಾವು ನೋಡ್ತಾ ಇದ್ದೇವೆ ಕೊಲೊಸ್ಸೆಯವರಿಗೆ, ಮತ್ತೆ ನಾವು ನೋಡ್ತಾ ಇದ್ದೇವೆ ಮತ್ತೆ ಅಲ್ಲಿ ಫಿಲಿಪ್ಪಿಯವರಿಗೆ, 1ನೇ ಥೆಸಲೋನಿಕ, 2ನೇ ಥೆಸಲೋನಿಕ, ಅಲ್ಲಿ ನಾವು ನೋಡ್ತಾ ಇದ್ದೇವೆ 1ನೇ ತಿಮೋತಿ, 2ನೇ ತಿಮೋತಿ, ಅದಾದಮೇಲೆ ತೀತನಿಗೆ ಬರೆದಂಥ ಪತ್ರಿಕೆಗಳು, ಮತ್ತೆ ಹಂಗೆ ಮುಂದಕ್ಕೆ ಹೋಗ್ತಾ 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 ಬೇರೆಲ್ಲ ಪತ್ರಿಕೆಗಳನ್ನು ಏನು ಮಾಡ್ತಾ ಇದ್ದಾನೆ ಪೌಲನು ಬರಿತಾ ಇದ್ದಾನೆ. ಬರೆದಿರ್ತಕ್ಕಂಥ ಎಲ್ಲ ಪತ್ರಿಕೆಗಳಲ್ಲಿ ಕೂಡ 3 ಸಾರಿ ಆತನು ಪ್ರಯಾಣ ಮಾಡಿದಂಥ ಸಮಯದಲ್ಲಿ ಎಲ್ಲೆಲ್ಲಿ ಯಾವ್ಯಾವ ಸ್ಥಳಕ್ಕೆ ಹೋಗಿ ಅಲ್ಲಿರ್ತಕ್ಕಂಥವ್ರೆಲ್ಲರಿಗೆ ಬಲಪಡಿಸಿ ಸುವಾರ್ತೆ ವಾಕ್ಯಗಳನ್ನು ತಿಳಿಸಿ ಅವೆಲ್ಲ ಸಂಗತಿಗಳನ್ನು ಆತನು ಏನು ಮಾಡಿದ ತಿಳಿಯಪಡಿಸಿದಾಗ ಅಲ್ಲಿರ್ತಕ್ಕಂಥವ್ರೆಲ್ಲರೂ ಕೂಡ ಏನು ಮಾಡಿದ್ರು? ದೇವರನ್ನು ನಂಬಿದ್ರು ಪ್ರೇರೆ. ಎಷ್ಟೋ ಆತ್ಮಗಳನ್ನು ಆತನು ಸಂಪಾದನೆ ಮಾಡಿಸಿಕೊಂಡ ಯಾವಾಗ ಆತನ ಕಣ್ಣು ತೆರೆಯಲ್ಪಟ್ಟಾಗ ಪ್ರೇರೆ. ಹಲ್ಲೆಲೂಯಾ ಪ್ರೇರೆ. ಅದರ ಸಲುವಾಗಿ ಆ ಒಂದು ಮತಾಂಧತೆ ಎನ್ನುವಂಥದ್ದು ನಮ್ಮಿಂದ ತೊಲಗಿಸಲ್ಪಡಬೇಕಾದ್ರೆ ಈ ಲೋಕದವ್ರು ನಾವು ಅಲ್ಲ ಅಂತೇಳಿ ಸಂಪೂರ್ಣವಾಗಿ ನಾವು ಒಪ್ಪಿಕೊಳ್ಬೇಕು. ಈ ಲೋಕದಲ್ಲಿ ಅನೇಕ ಸಂಪ್ರದಾಯ ಪದ್ಧತಿಗಳಿದ್ದಾವೆ, ಅವು ಇಲ್ಲೇ ನಮ್ಮನ್ನು ನಾವು ಏನು ಮಾಡ್ತೇವೆ? ಮುಣುಗಿಸ್ತವೆ. ಆದರೆ ಆತ್ಮಾನುಸಾರವಾಗಿ ನಾವು ನಡೆಯುವಾಗ, ಪರಲೋಕದ ಒಂದು ಆಳ್ವಿಕೆಗೆ ನಾವು ಒಳಗಾಗಿ ಜೀವಿಸುವಾಗ ಖಂಡಿತವಾಗಿ ಕೂಡ ದೇವರು ನಮ್ಮ ಕಣ್ಣುಗಳನ್ನು ಏನು ಮಾಡ್ತಾನೆ? ಆತ ತೆರಿತಾನೆ ಪ್ರೇರಿ. ಇವತ್ತಿನ ದಿವಸ ತಿಳಿದುಕೊಳ್ಬೇಕಾಗಿರ್ತಕ್ಕಂಥ ಅಂಶ ಒಂದೇ, ನನ್ನ ಕಣ್ಣು ತೆರೆ, ಆಗ ನಾನು ನಿನ್ನ ಧರ್ಮಶಾಸ್ತ್ರದ ಅದ್ಭುತಗಳನ್ನು ಕಂಡುಕೊಳ್ಳುವೆನು. ದೇವರು ತೆರೆದಾಗ ಪೌಲನ ಕಣ್ಣುಗಳನ್ನು ಆತನು ಧರ್ಮಶಾಸ್ತ್ರದಲ್ಲಿ ಹಳೆಯ ಒಂದು ಒಡಂಬಡಿಕೆಯಲ್ಲಿರ್ತಕ್ಕಂಥ ಅನೇಕ ಸಂಗತಿಗಳನ್ನು, ಗುಪ್ತವಾಗಿರುವಂಥ ಎಲ್ಲ ಸಂಗತಿಗಳನ್ನು ಆತನು ಏನು ಮಾಡಿದ? ಮನಮುಟ್ಟುವಾಗಿ ಆತನು ಬರೆಯುವಂಥದ್ದು ಮಾತ್ರವಲ್ಲ, ಮುಂದೆ ಭವಿಷ್ಯತ್ತಿನಲ್ಲಿ ಏನಾಗಲಿಕ್ಕಿದೆ ಅನ್ನುವಂಥ ಎಲ್ಲ ವಿಷಯಗಳನ್ನು ಆತನು ಸವಿಸ್ತಾರವಾಗಿ ವಿವರಿಸಿದ ಪ್ರೇರ. ಆತನಿಗೆ ರೋಗ ಬಂದಂಥ ಸಮಯದಲ್ಲಿ ದೇವರ ಹತ್ರ ಪ್ರಾರ್ಥನೆ ಮಾಡಿದಾಗ ನಾವು ನೋಡ್ತಾ ಇದ್ದೇವೆ, ಆ ಸಮಯದಲ್ಲಿ ದೇವರು ಹೇಳ್ತಾ ಇದ್ದಾನೆ ಏನಂತೇಳಿ? ನನ್ನ ಕೃಪೆ ನಿನಗೆ ಸಾಕು, ಬಲಹೀನತೆಯಲ್ಲಿಯೇ ಬಲವು ಪೂರ್ಣ ಸಾಧಕವಾಗುತ್ತದೆ ಎಂಬುದಾಗಿ ಹೇಳಿದಾಗ ಆ ವಿಷಯದಲ್ಲಿ ಕೂಡ ದೇವರಿಗೆ ಏನು ಮಾಡ್ತಾ ಇದ್ದಾನೆ? ತನ್ನನ್ನು ತಾನು ತಗ್ಗಿಸಿಕೊಳ್ತಾ ಇದ್ದಾನೆ ಪ್ರೇರೆ. ಹಲ್ಲೆಲೂಯಾ. ಆತನು ಪ್ರಾರ್ಥನೆ ಮಾಡಿದಾಗ ಎಷ್ಟೋ ಜನರು ಸ್ವಸ್ಥತೆಯನ್ನು ಹೊಂದಿದ್ರು. ಆದರೆ ಅದೇ ಪೌಲನಿಗೆ ಬಲಹೀನತೆ ಬಂದಂಥ ಸಮಯದಲ್ಲಿ ದೇವರು ಹೇಳ್ತಾ ಇದ್ದಾನೆ, ಆ ಬಲಹೀನತೆಯನ್ನು ನೋಡಬೇಡ, ನನ್ನ ಕೃಪೆಯನ್ನು ನೀನು ನೋಡು ಎಂಬುದಾಗಿ. ಅನೇಕರು ಏನು ಮಾಡ್ತಾರೆ? ಬಲಹೀನತೆಯನ್ನು ನೋಡಿಬಿಡ್ತಾರೆ, ರೋಗವನ್ನು ನೋಡಿಬಿಡ್ತಾರೆ, ಸಮಸ್ಯೆಯನ್ನು ನೋಡಿಬಿಡ್ತಾರೆ. ಆ ಸಮಯದಲ್ಲಿ ಅವ್ರು ಏನಾಗ್ಬಿಡ್ತಾರೆ? ದೇವರ ಮೇಲೆ ಇಟ್ಟಿರ್ತಕ್ಕಂಥ ಕಣ್ಣನ್ನು ಎಲ್ಲಿ ತಿರುಗಿಸ್ತಾರೆ? ಲೋಕದ ಮೇಲೆ ತಿರುಗಿಸ್ತಾರೆ. ಪೇತ್ರ ನಡೀತಾ ಇದ್ದ ಯಾವುದ್ರ ಮೇಲೆ? ನೀರಿನ ಮೇಲೆ. ಯಾವಾಗ ನಡೆದ ಪೇತ್ರ? ಯೇಸು ಸ್ವಾಮಿಯನ್ನು ನೋಡ್ತಾ ಇರಬೇಕಾದ್ರೆ ನಡೆದ. ಆದರೆ ಯೇಸು ಕ್ರಿಸ್ತನನ್ನು ನೋಡುವಂಥದ್ದನ್ನು ಬಿಟ್ಟು ಯಾವುದನ್ನು ನೋಡಿದಂತೆ? ಕತ್ತಲೆಯನ್ನು, ಗಾಳಿಯನ್ನು, ಬಿರುಗಾಳಿಯನ್ನು ಯಾವಾಗ ನೋಡೋದಕ್ಕೆ ಪ್ರಾರಂಭ ಮಾಡಿದ್ನು, ಅವನು ನಿಧಾನವಾಗಿ ನೀರಿನಲ್ಲಿ ಏನಾದಂತೆ ಮುಳುಗ್ತಾ ಹೋದ. ಹಲ್ಲೆಲೂಯಾ ಪ್ರೈಸ್ ಲಾರ್ಡ್. ನಿನ್ನ ಕಣ್ಣು ಇವಾಗ ಎಲ್ಲಿ ತಿರುಗಿಸ್ಬೇಕು? ನೀನು ಯಾರನ್ನು ನೋಡುವುದಕ್ಕಾಗಿ ತಿರುಗಿಸ್ಬೇಕು? ನಿನ್ನ ಕಣ್ಣುಗಳನ್ನು ಯಾರು ನೋಡುವುದಕ್ಕಾಗಿ ತೆರೀಬೇಕು? ಯೇಸು ಕ್ರಿಸ್ತನನ್ನೇ ನೋಡಬೇಕು. ಅದರ ಸಲುವಾಗಿ ಯೇಸಪ್ಪ ಹೇಳ್ತಾರೆ ಏನಂತೇಳಿ 14ನೇ ಅಧ್ಯಾಯದಲ್ಲಿ, ಅಲ್ಪ ವಿಶ್ವಾಸಿಯೇ, ಅಪನಂಬಿಕೆ ಯಾಕೆ ಸಂದೇಹ ಪಟ್ಟೆ? ಸಂದೇಹ ಯಾಕೆ ಪಟ್ಟೆ? ನನ್ನನ್ನು ನೋಡ್ತಾ ಇದ್ರೆ ನೀನು ಮೋಕ್ಷವನ್ನು ಪಡೆದುಕೊಳ್ತೀಯ. ನೀನು ನನ್ನಲ್ಲಿ ಇದ್ದರೆ ಖಂಡಿತವಾಗಿ ನೀನು ದಡವನ್ನು ಸೇರ್ತೀಯ. ನನ್ನ ಬಳಿಗೆ ನೀನು ಬರಬೇಕಾದ್ರೆ ನನ್ನನ್ನೇ ನೋಡ್ತಾ ಬರಬೇಕು. ನನ್ನನ್ನು ನೋಡಲಾರ್ದೆ ಲೋಕವನ್ನು ನೋಡ್ತಾ ಬಂದರೆ ನೀನು ನನ್ನನ್ನು ಸೇರೋದಕ್ಕೆ ಸಾಧ್ಯ ಇಲ್ಲ. ಮನುಷ್ಯರು ಮಾಡಿದಂಥ ಸಂಪ್ರದಾಯಗಳನ್ನು ನೋಡ್ತಾ ಬಂದರೆ ನೀನು ನನ್ನನ್ನು ನೋಡೋದಕ್ಕೆ ಸಾಧ್ಯ ಇಲ್ಲ. ಗಾಳಿ, ವಾಯು ಅಂದರೆ ಯಾರಿಗೆ ಸಾದೃಶ್ಯ ರೀ? ಸೈತಾನನಿಗೆ ಸಾದೃಶ್ಯ. ಯಾರಿಗಂತ ದೆವ್ವ ಹಿಡ್ಕೊಂಡಾಗ ನೀವೇನಂತೀರಿ? ಗಾಳಿ ಬಂದದಂತೀರಿ. ಅಲ್ಲ, ಏನು ಬಂದದ? ಗಾಳಿ ಬಡ್ಕೊಂಡದ, ವಾಯು ದೆವ್ವ ಬಂದದ ಅಂತೇಳಿ ನೀವೇನು ಮಾಡ್ತೀರಿ? ಹೇಳ್ತೀರಿ. ದೇವರನ್ನ ಬಿಟ್ಟು ದೆವ್ವವನ್ನು ನೋಡಿದಾಗ ನಾವು ಭಕ್ತಿಯ ಜೀವಿತದಲ್ಲಿ, ಆತ್ಮೀಯ ಜೀವಿತದಲ್ಲಿ ನಾವು ಏನಾಗ್ತೀವಿ? ಮುಳುಗಿ ಹೋಗುವಂಥವರಾಗಿರ್ತೀವಿ ಪ್ರಿಯರೇ. ಅದಕ್ಕಾಗಿ ಕ್ರಿಸ್ತನನ್ನೇ ನಾವು ನೋಡೋಣ. ಖಂಡಿತವಾಗಿ ಆತನಲ್ಲಿ ನಾವು ಸೇರಿಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಈ ಸಮಯದಲ್ಲಿ ನಾವೆಲ್ಲ ನಿಂತುಕೊಳ್ಳೋಣ. ಒಂದೇ ಅಂಶ, ನನ್ನ ಕಣ್ಣು ತೆರೆ, ಆಗ ನಾನು ನಿನ್ನ ಧರ್ಮಶಾಸ್ತ್ರದ ಅದ್ಭುತಗಳನ್ನು ಕಂಡುಕೊಳ್ಳುವೆನೆಂಬುದಾಗಿ. ಹಳೆಯ ಒಡಂಬಡಿಕೆಯಲ್ಲಿ, ಹೊಸ ಒಡಂಬಡಿಕೆಯಲ್ಲಿ ಅನೇಕ ಭಕ್ತರು ಅವರು ಕಣ್ಣು ತೆರೆದರು. ಅವರು ಸಮಸ್ಯೆಗಳನ್ನು ನೋಡಲಿಲ್ಲ, ಸಮಸ್ಯೆಗಳಿಂದ ಪಾರು ಮಾಡುವಂಥ ದೇವರನ್ನು ನೋಡಿದರು. ನಂಬಿಕೆ ಕಣ್ಣುಗಳುಳ್ಳವರಾಗಿ ಅವರು ನೋಡಿದರು. ಆ ನಂಬಿಕೆ ಕಣ್ಣುಗಳು ಅವರ ಜೀವಿತದಲ್ಲಿ ನಂಬಿಗಸ್ತನಾದ ದೇವರ ಬಳಿಗೆ ಸೇರಿಸುವಂಥದ್ದು ಮಾತ್ರವಲ್ಲ, ದೊಡ್ಡದಾಗಿರ್ತಕ್ಕಂಥ ನಂಬಿಕೆ ಕಾರ್ಯಗಳನ್ನು ಅವರ ಜೀವಿತದಲ್ಲಿ ಅವರು ಹೊಂದಿಕೊಳ್ಳೋದಕ್ಕೆ ಸಾಧ್ಯವಾಯಿತು ಪ್ರಿಯರೇ. ಇವತ್ತು ನಿನ್ನ ಜೀವಿತದಲ್ಲಿ ನೀನು ನಂಬಿಕೆ ಕಾರ್ಯಗಳನ್ನು ಹೊಂದಿಕೊಳ್ಳಬೇಕಾದ್ರೆ ದೇವರು ಮಾತಾಡುವಂಥ ವಿಷಯ ಸಂಗತಿ ಒಂದೇ, ನನ್ನನ್ನು ನೀನು ನೋಡುವಂಥ ಕಣ್ಣುಗಳುಳ್ಳವನಾಗಿದ್ದೀಯಾ? ನಂಬಿಕೆ ಕಣ್ಣುಗಳು ನಿನ್ನಲ್ಲಿ ಇದ್ದಾವಾ? ಸಮಸ್ಯೆಯನ್ನೇ ನೋಡ್ತಾ ಇದ್ದೀಯಾ, ಆದರೆ ಸಮಸ್ಯೆಯನ್ನು ಪಾರು ಮಾಡುವಂಥ ನನ್ನನ್ನು ನೀನು ನೋಡ್ತಾ ಇಲ್ಲ. ಸಹೋದರ ಸಹೋದರಿಯೇ, ಇವತ್ತು ನಮ್ಮನ್ನು ನಾವು ತಗ್ಗಿಸಿಕೊಳ್ಳೋಣ. ಸಂಪೂರ್ಣವಾಗಿ ನಮ್ಮ ಜೀವಿತವನ್ನು ಆತನಿಗೆ ಒಪ್ಪಿಸಿಕೊಳ್ಳೋಣ. ಆತನು ಆತ್ಮಗಳಿಗೆ ತಂದೆಯಾಗಿದ್ದಾನೆ. ಆತನಿಗೆ ನಾವು ಎಷ್ಟೋ ಭಯಪಡಬೇಕಲ್ಲ ಎಂಬುದಾಗಿ ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ ಪೌಲನು ತಿಳಿಸಿದ ಹಾಗೆ, ಸಹೋದರ ಸಹೋದರಿಯೇ, ಇವತ್ತು ಶಾರೀರಿಕವಾಗಿರ್ತಕ್ಕಂಥ ತಂದೆ ತಾಯಿಗಳನ್ನು ನಾವು ಸನ್ಮಾನಿಸಿದೆ. ಅವರು ಮುಂದೆ ನಮ್ಮನ್ನು ನೋಡಿಕೊಳ್ತಾರೆ ಎನ್ನುವಂಥ ಪ್ರಯೋಜನಕ್ಕಾಗಿ ಅವರು ನಮ್ಮನ್ನು ಶಿಕ್ಷಿಸ್ತಾರೆ ಎಂಬುದಾಗಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಆತನಾದರೂ ನಾವು ಪರಿಶುದ್ಧತೆಯನ್ನು ಹೊಂದಬೇಕೆಂಬುದಾಗಿ ನಮ್ಮನ್ನು ಶಿಕ್ಷಿಸ್ತಾನೆ. ಆಂತರಿಕ ಮನುಷ್ಯನು ದಿನವೂ ಕೂಡ ನೂತನವಾಗಿ ಬೆಳೆಯಬೇಕಾಗಿರುವಂಥ ಅಗತ್ಯತೆ ಇದೆ. ಈ ಸಮಯದಲ್ಲಿ ಸೌಲನು ಪೌಲನಾಗಿ ಮಾರ್ಪಾಟು ಹೊಂದಿದ.
ಸೌಲನಾಗಿರುವಂಥ ಸಮಯದಲ್ಲಿ ಅವನು ಲೋಕದ ಗರ್ವ, ಅಹಂಕಾರ, ಅಹಂಭಾವ ಎಲ್ಲ ರೀತಿಯಿಂದಲೂ ಶ್ರೇಷ್ಠನಾದಂಥ ಸ್ಥಿತಿಯಲ್ಲಿ ಇದ್ದ ಪ್ರಿಯರೇ, ಒಂದು ಸ್ಟೇಟಸನ್ನು ಹೊಂದಿದಂಥ ವ್ಯಕ್ತಿಯಾಗಿದ್ದ. ಆದರೆ ಕ್ರಿಸ್ತನ ಬಳಿಗೆ ಬಂದಾಗ ಆತನು ಹೇಳ್ತಾ ಇದ್ದಾನೆ, ಕ್ರಿಸ್ತನ ನಿಮಿತ್ತವಾಗಿ ನಾನು ಎಲ್ಲವನ್ನ ಕಸವೆಂದು ಎಣಿಸುತ್ತೇನೆ ಎಂಬುದಾಗಿ. ಇವತ್ತು ನಾನು ನೀನು ಯಾವ ಒಂದು ಸ್ಥಿತಿಯಲ್ಲಿದ್ದೇವೆ? ನನ್ನ ಕಣ್ಣು ತೆರೆ ಎಂಬುದಾಗಿ ದೇವರ ಹತ್ರ ಪ್ರಾರ್ಥನೆ ಮಾಡೋಣ. ದೇವ, ನನ್ನ ಕಣ್ಣು ತೆರೆಯ, ನಾನು ನಿನ್ನನ್ನು ನೋಡುವಂಥ ಕಣ್ಣುಗಳುಳ್ಳವನಾಗಬೇಕು ಎಂಬುದಾಗಿ ಪ್ರಾರ್ಥನೆ ಮಾಡೋಣ. ಮಹೋನ್ನತರು ಮಹಾಪರಿಷದನಾದ ಮಹಾದೇವರು ನಿಮಗೆ ಸ್ತೋತ್ರಗಳಪ್ಪ. ಕೇಳಿದಂಥ ವಾಕ್ಯ ಬಿತ್ತಿದಂಥ ಬೀಜ ಸ್ವಾಮಿ ನೂರಷ್ಟು ಫಲ ಕೊಡುವ ಹಾಗೆ ಇವರು ಯಾವ ವಿಷಯದಲ್ಲಿ ಕೂಡ ತಪ್ಪಿ ಹೋಗಲಾರ್ದಾಗಿ ಇವರ ಸಂಗಡ ಸ್ವಾಮಿ ಜೊತೆಗೆ ನೀವು ನಡೆಸ್ರಪ್ಪ. ನೀನು ಒಳ್ಳೆಯದೇವರು, ಒಳ್ಳೆ ಕರ್ತನ ಸಹಾಯಕನಾಗಿದ್ದೀಯ. ಸ್ತೋತ್ರ ಸ್ವಾಮಿ. ಇವರ ಮನೋನೇತ್ರಗಳನ್ನು ಬೆಳಗಿಸಪ್ಪ. ಸೈತಾನ ಯಾವೊಂದು ಮಸಿಯನ್ನು ಅಂಟನ್ನು ಬೆಳೆದಿದ್ದನು ಸ್ವಾಮಿ, ಅದೆಲ್ಲ ಯೇಸು ಕ್ರಿಸ್ತನ ನಾಮದಲ್ಲಿಯೇ ಸ್ವಾಮಿ, ಈ ಸಮಯದಲ್ಲಿ, ಈ ದಿನದಲ್ಲಿ, ಈ ಗಳಿಗೆಯಲ್ಲಿ ಸ್ವಾಮಿ ಇವರ ಜೀವಿತದಿಂದ ಕಳಚಿ ಬೀಳಲಿ. ಹೊಸ ನೇತ್ರಗಳುಳ್ಳವರಾಗಿ ಮನೋನೇತ್ರಗಳಿಂದ ನಿನ್ನನ್ನು ನೋಡುವಂಥ ದೃಷ್ಟಿಯನ್ನು ಇವರೆಲ್ಲರಿಗೂ ಪ್ರಸಾದಿಸಯ್ಯ ದೇವ. ಶಾರೀರಿಕವಾಗಿ ಅಲ್ಲಪ್ಪ, ಆತ್ಮಿಕವಾಗಿ ಇವರು ಬೆಳವಣಿಗೆ ಆಗುವಂತೆ ನೀನು ಸಹಾಯ ಮಾಡಿ ನಿನ್ನ ಚಿತ್ತ ನೆರವೇರಿಸಬೇಕೆಂಬುದಾಗಿ ಕೂಡಿ ಬಂದಿರತಕ್ಕಂಥ ಎಲ್ಲರೂ ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಡುತ್ತೆ. ಪ್ರಾರ್ಥನೆಗೋಸ್ಕರ ಸ್ಥಳಾವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಸಹೋದರ ಅಮರೇಶ್ ಮತ್ತು ಸ್ವಾಮಿ ಕರ್ತನೆ, ಅವ್ರ ಕುಟುಂಬದಲ್ಲಿರ್ತಕ್ಕಂಥ ಅವರೆಲ್ಲ ಸಹೋದರರು, ಅವ್ರ ಕುಟುಂಬಗಳು, ಸಹೋದರರ ಕುಟುಂಬಗಳನ್ನು ಆಶೀರ್ವದಿಸಿ ನಡೆಸಬೇಕೆಂಬುದು ಕೂಡಿ ಬಂದಿರತಕ್ಕಂಥ ಪ್ರತಿಯೊಬ್ಬರನ್ನು ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಡುತ್ತಾ ಯೇಸುವಿನ ನಾಮದಲ್ಲಿ ಬೇಡ ಅರ್ಪಿಸಿ ಹೊಂದಿದ್ದೇವೆ ಪರಮ ತಂದೆಯೇ, ಆಮೇಲೆ. ನಮ್ಮ ತಂದೆಯಾದ ದೇವರ ಶಾಶ್ವತವಾದ ಪ್ರೀತಿ, ಕುಮಾರನಾಗಿ ಯೇಸು ಕ್ರಿಸ್ತನ ಶಾಶ್ವತವಾದ ಕೃಪೆ, ಪರಿಶುದ್ಧಾತ್ಮ ದೇವರ ಶಾಶ್ವತವಾದ ಅನ್ಯಂತ ನಡೆಸಿ ಅಲಂಕರಿಸಿ ಬಲಪಡಿಸೋಕೆ ಕೂಡಿ ಬಂದರೆ ಇವರ ಸಂಘದಲ್ಲಿ ಸಕಲ ಸಪ್ತಕ ಸಂಘಗಳು, ಪ್ರಪಂಚದ ಎಲ್ಲ ಮನುಷ್ಯರ ಸಂಘಗಳು ಸದಾ ಕಾಲದಲ್ಲಿ ಹೇಗಿರಲಿ ಸ್ವಾಮಿ, ಆಮೇಲೆ.